ಹೋದ ವಾರ ನಾವು ಕಲಿತದ್ದು, ಹೋದ ವಾರ ಅಂದ್ರೆ 2 ವಾರಗಳ ಹಿಂದೆ ನಾವು ಕಲಿತಿದ್ದು ಸೃಷ್ಟಿಯ ಬಗ್ಗೆ. ಆದಿಕಾಂಡ 1:1 ದೇವರು ಸೃಷ್ಟಿಸಿದನು. ಆಮೇಲೆ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದು ತೋಹು ಬೋಹು ಆಯಿತು, ಅಂದ್ರೆ ಅದು ಅಸ್ತವ್ಯಸ್ತವಾಯಿತು. ಆಮೇಲೆ ನಾವು ದೇವರು ಅದನ್ನ ಕ್ರಮಪಡಿಸುವುದನ್ನ ನಾವು ನೋಡಿದೆವು. ಸೊ ಈ ಒಂದಕ್ಕೂ 1-2ರ ಮಧ್ಯದಲ್ಲಿ ಯಾವುದೋ ಒಂದು ಅಹಿತಕರ ಘಟನೆ ಸಂಭವಿಸಿತ್ತು. ಅದರ ಊಹೆ ಅದು ನಾವು ತಿಳಿಸಿದ್ದೆವು. ಶೈತಾನನ ಒಂದು ಪಾಪದ ನಿಮಿತ್ತ ಆ ತರ ಸಂಭವಿಸಿರ್ಬೇಕು, ಯಾಕಂದ್ರೆ ಕತ್ತಲೆ ಅಲ್ಲಿ ಪ್ರವೇಶಿಸಿರುವುದನ್ನ ನಾವು ನೋಡ್ತೇವೆ. ತದನಂತರ ಇದರ ಸಾರಾಂಶ ಈ ತರ ಇದೆ. ತದನಂತರ ದೇವರು ಎಲ್ಲವನ್ನು ಸರಿಪಡಿಸಿದನು, ಮನುಷ್ಯನನ್ನು ಉಂಟು ಮಾಡಿದನು. ಮನುಷ್ಯನು ಪಾಪ ಮಾಡಿದಾಗ ಪುನಃ ಭೂಮಿ ಶಾಪಗ್ರಸ್ತವಾಯಿತು. ಈಗ ಮತ್ತೊಮ್ಮೆ 1000 ವರ್ಷ ಆಳ್ವಿಕೆಯಲ್ಲಿ ದೇವರು ಅದನ್ನ ಸರಿಪಡಿಸುತ್ತಾನೆ. ಸೈತಾನನನ್ನ ಬಂಧನದಲ್ಲಿಡ್ತಾನೆ ಮತ್ತು ಸೈತಾನನನ್ನ ಮತ್ತೆ ತೆರೆದು ಬಿಟ್ಟು ಅವನು ಮರಳುಗೊಳಿಸುತ್ತಾನೆ. ಅಂತಿಮವಾದ ಯುದ್ಧ ಆಗುತ್ತೆ. ಕೊನೆಯದಾಗಿ ನೂತನ ಆಕಾಶ, ನೂತನ ಭೂಮಿಯನ್ನು ನಾವು ನೋಡ್ತೇವೆ. ಸೊ ಇದು ಆದಿಯಿಂದ ಅಂತ್ಯದವರೆಗೆ ಇರುವ ಒಂದು ಪಕ್ಷಿ ನೋಟ. ಈಗ ಸೃಷ್ಟಿಯ ಬಗ್ಗೆ ನಾವು ನೋಡಿದಾಗ ಆದಿಯಲ್ಲಿ ದೇವರು ಎಲ್ಲವನ್ನು ಸೃಷ್ಟಿಸಿದನು. ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತೆ ನೀರು ಇವುಗಳೆಲ್ಲ ಆತನು ಕ್ರಮಪಡಿಸಿದನು. ಅವುಗಳನ್ನ ದೇವರು ಸೃಷ್ಟಿಸಲಿಲ್ಲ, ಅವುಗಳನ್ನ ಸರಿಪಡಿಸಿದನು ಎಂಬುದಾಗಿ ನಾವು ಅನೇಕ ವಾಕ್ಯಗಳ ಮೂಲಕ ನಾವು ನೋಡಿದೆವು. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಈ ಒಂದು 6 ದಿವಸದ ಸೃಷ್ಟಿಯ ಕಾರ್ಯ ಎಂಬುದಾಗಿ ಹೇಳುವಾಗ 6 ದಿವಸನೂ ದೇವರು ಸೃಷ್ಟಿಸಲಿಲ್ಲ. ಅಲ್ಲಿ ಕೇವಲ ಮೂರು ರೆಫರೆನ್ಸ್ಗಳು, 3 ಭಾಗದಲ್ಲಿ ಮಾತ್ರ ಸೃಷ್ಟಿ ಅಥವಾ ಭಾರ ಎಂಬ ಪದವನ್ನು ಉಪಯೋಗಿಸಿರೋದನ್ನು ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ 6 ದಿವಸದ ಆ ಒಂದು ಸೃಷ್ಟಿಯ ಪ್ರೋಸೆಸ್ ಅಲ್ಲಿ, ಆ ಪ್ರಕ್ರಿಯೆಯಲ್ಲಿ 3 ಸ್ಥಳದಲ್ಲಿ ಮಾತ್ರ ದೇವರು ಸೃಷ್ಟಿಯ ಬಗ್ಗೆ ಹೇಳುವುದನ್ನು ನಾವು ನೋಡ್ತೇವೆ. ಒಂದು ಆದಿಕಾಂಡ 1:1 ಒಂದು ಸಾರಿ ಓದಿ. ಜೆನಿಸಸ್ 1:1. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಸಾಕು ಇಲ್ಲಿ ನನ್ನ KJV-ನಲ್ಲಿ ಸೃಷ್ಟಿಸಿದನು ಎಂಬುದಾಗಿದೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಎಂಬುದಾಗಿದೆ. 2ನೇದಾಗಿ ಆಮೇಲೆ ಬೆಳಕುಗಳನ್ನ, ನೀರನ್ನ, ಒಣನೆಲವನ್ನ ಎಲ್ಲ ಆತನು ಕ್ರಮಪಡಿಸಿದನು. 2ನೇದಾಗಿ ಸೃಷ್ಟಿ ಎಂಬುದಾಗಿ ಅಥವಾ ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುವಂಥದ್ದು ಏನಂದ್ರೆ ಆದಿಕಾಂಡ 1ನೇ ಅಧ್ಯಾಯ 20 ಹಾಗೂ 21. ಜೆನಿಸಸ್ ಚಾಪ್ಟರ್ 1 ವರ್ಸಸ್ 20 and 21. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾ ಜಲಚರಗಳನ್ನು, ನೀರಿನಲ್ಲಿ ತುಂಬಿಸುವ ಸಕಲ ವಿಧವಾದ ಜೀವಗಳನ್ನು, ರೆಕ್ಕೆಯುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಯ ಅನುಸಾರವಾಗಿ ಉಂಟು ಮಾಡಿದನು. ಇಲ್ಲಿ ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು ಎಂಬುದಾಗಿ 2ನೆಯ ಸೃಷ್ಟಿಯ ಕಾರ್ಯವನ್ನ ನಾವು ನೋಡ್ತೇವೆ. ದೇವರು ಭೂಮಿ ಆಕಾಶ ಉಂಟು ಮಾಡಿದನು. ನಂತರ ಆತನು 2ನೇದಾಗಿ ಸೃಷ್ಟಿಸಿದ್ದು 20-21ನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ ದೊಡ್ಡ ತಿಮಿಂಗಲಗಳನ್ನು, ಚಲಿಸುವ ಪ್ರತಿಯೊಂದು ಜೀವ ಜಂತುಗಳನ್ನು, ತನ್ನ ಜಾತಿಗೆ ಅನುಸಾರವಾದ ರೆಕ್ಕೆಗಳಿದ್ದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು ಎಂಬುದಾಗಿ ನೋಡ್ತೇವೆ. 3ನೇದಾಗಿ ಸೃಷ್ಟಿಯ ಕಾರ್ಯ ನಾವು ನೋಡುವುದು 1ನೇ ಅಧ್ಯಾಯ 26-27, 26-27. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. 27-27. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಓಕೆ, ಇಲ್ಲಿ ಕೂಡ ಹೀಗೆ 27ನೇ ವಾಕ್ಯ,
ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಸಂಗತಿಯನ್ನ ನಾನು ಸ್ವಲ್ಪ ವಿಶದವಾಗಿ ಸವಿಸ್ತಾರವಾಗಿ ಹೇಳುವುದಕ್ಕೆ ಇಷ್ಟಪಡ್ತೇನೆ. ಇದು ಈ ತನ್ನ ಸ್ವರೂಪ, ಈಗ ಸಾಧಾರಣವಾಗಿ ನಾವು ಹೇಳ್ತೇವೆ ದೇವರಿಗೆ ರೂಪ ಇಲ್ಲ, ದೇವರು ಅರೂಪಿಯಾಗಿದ್ದಾನೆ, ಅದೆಲ್ಲ ಸರಿಯೇ. ಆದರೆ ಆ ದೇವರಲ್ಲಿ ಈ ಸ್ವರೂಪ ಇತ್ತು ಎಂಬುದನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಿಳಿದುಕೊಳ್ಳುತ್ತೇವೆ. ಸೃಷ್ಟಿಯ ಕಾರ್ಯ ಕರ್ತನೇ ಮಾಡಿದ್ದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಮಾಡಿದ್ದು. ಕರ್ತನಾದ ಯೇಸು ಕ್ರಿಸ್ತನು ತನಗೆ ಒಂದು ರೂಪ ಇತ್ತು. ಆ ರೂಪ, ಈಗ ನನಗೆ ಈ ಒಂದು ರೂಪ ಇದೆ, ಇದು ನನಗೆ ನನ್ನ ತಂದೆಯಿಂದ ಸಿಕ್ಕಿದ್ದು. ಅದರ ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯಿಂದ, ಅಂದ್ರೆ ಆದಿಯಲ್ಲಿ ವಾಕ್ಯವಾಗಿದ್ದ ಆತನಲ್ಲಿ ಇದ್ದ ಆ ರೂಪ ಸಿಕ್ಕಿದೆ. ಅಂದ್ರೆ ನಾನು ಹೇಳ ಬಯಸುವುದು ಇಷ್ಟೇ, ಮನುಷ್ಯನ ಈ ರೂಪ ದೇವರಲ್ಲಿ ಇತ್ತು ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ಕೆಲವು ವಾಕ್ಯಗಳನ್ನು ನಾವು ನೋಡಬೇಕು. ಇಲ್ಲಿ ಹೀಗೆ ದೇವರು ಮನುಷ್ಯನನ್ನು, ಇಲ್ಲಿ ಎರಡು ಪದಗಳನ್ನು ಆತನು ಉಪಯೋಗಿಸಿದ್ದಾನೆ. ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು, ದೇವರ ರೂಪದಲ್ಲಿ ಆತನು ಅವನನ್ನು ಸೃಷ್ಟಿಸಿದನು, ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ಇದಕ್ಕೆ ಮತ್ತೊಂದು ವ್ಯಾಖ್ಯಾನ, ಈಗ ಕೆಲವು ಸಾರಿ ನಮ್ಮ ಆರ್ಗ್ಯುಮೆಂಟ್ ಅನ್ನ ಸಾಬೀತ ಮಾಡಲಿಕ್ಕೆ ಕೆಲವು ಆರ್ಗ್ಯುಮೆಂಟ್ಗಳನ್ನು ತರ್ತಾರೆ. ಈಗ ಈ ಸ್ವರೂಪ, ದೇವರ ಸ್ವರೂಪ ಎಂಬುದಾಗಿ ಹೇಳುವಾಗ ನಾನು ಸಹ ಹೇಳಿದ್ದೀನಿ, ವಿಲ್ ಅಂದ್ರೆ ಚಿತ್ತ, ಜಡ್ಜ್ಮೆಂಟ್ ಅಂದ್ರೆ ತೀರ್ಮಾನಿಸುವುದು, ಮತ್ತು ವಿವೇಚನಾ ಶಕ್ತಿ, ಇದೆಲ್ಲ ದೇವರಿಗಿದೆ, ನಮಗೂ ಇದೆ. ಆದ್ದರಿಂದ ಅದೇ ಸ್ವರೂಪ ಎಂಬುದಾಗಿ ಹೇಳ್ತಾರೆ. ಆದರೆ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಇಲ್ಲಿ ಕರ್ತನು ಹೇಳ್ತಿದ್ದಾನೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು, ದೇವರ ರೂಪದಲ್ಲಿ ಆತನು ಅವನನ್ನು ಸೃಷ್ಟಿಸಿದನು, ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಈಗ ಬೇರೆ ಕೆಲವು ವಾಕ್ಯಗಳನ್ನು ನಾವು ಇದರ ಜೊತೆ ಓದಬೇಕು. ಅದೇ ಆದಿಕಾಂಡ 5ನೇ ಅಧ್ಯಾಯ 2ನೇ ವಾಕ್ಯ, ಆದಿಕಾಂಡ 5:2, ಜೆನಿಸಸ್ 5:2. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು, ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ಅವರು ಸೃಷ್ಟಿಸಲ್ಪಟ್ಟ ದಿನದಲ್ಲಿ ಆತನು ಅವರನ್ನು ಆಶೀರ್ವದಿಸಿ ಅವರನ್ನು ಆದಾಮನೆಂದು, ಇಲ್ಲಿ ಒಂದು ಕೂಡ ಓದಬೇಕು, 1 ಹಾಗೂ 2, 5ನೇ ಅಧ್ಯಾಯ 1 ಹಾಗೂ 2. ಆದಾಮನ ವಂಶದವರ ಚರಿತ್ರೆಯು ದೇವರ ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಇಲ್ಲಿ ಆದಾಮನ ವಂಶಾವಳಿಯು ಪುಸ್ತಕವೂ ಇದೆ. ದೇವರು ಮನುಷ್ಯನನ್ನು ಸೃಷ್ಟಿಸಿದ ದಿನದಲ್ಲಿ, ಇಲ್ಲಿ ತನ್ನ ಸ್ವರೂಪ್ಯ ಎಂಬುದಾಗಿ ಹೇಳಿಲ್ಲ, ತನ್ನ ಹೋಲಿಕೆಯಲ್ಲಿ ಆತನು ಅವನನ್ನು ಉಂಟು ಮಾಡಿದನು. ಇಲ್ಲಿ ತನ್ನ ರೂಪದಲ್ಲಿ ಅಥವಾ ಸಾರೂಪ್ಯದಲ್ಲಿ ಎಂಬುದಾಗಿ ಹೇಳಲಿಲ್ಲ, ತನ್ನ ಹೋಲಿಕೆಯಲ್ಲಿ ಆತನನ್ನು ಉಂಟು ಮಾಡಿದನು. ತನ್ನ ಹೋಲಿಕೆ, ಅದು ಯಾಕೋಬಿನ ಒಂದು ಪತ್ರಿಕೆ ಇದೆ, ಅದು ಕೂಡ ಓದುವಾಗ ನಮಗಿನ್ನೂ ಅರ್ಥವಾಗುತ್ತೆ. ಈಗ 9ನೇ ಅಧ್ಯಾಯ 5:6, ಆದಿಕಾಂಡ 9:5-6. ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯ್ಯಿ ತೀರಿಸುವೆನು, ಮೃಗವಾಗಿದ್ದರೆ ಅದಕ್ಕೂ ಮನುಷ್ಯನಾಗಿದ್ದರೆ ಅಥವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯ್ಯಿ ತೀರಿಸುವೆನೆಂದು ತಿಳಿದುಕೊಳ್ಳ್ರಿ. 6 ಪೂರ್ತಿಯಾಗಿ, ನರ ಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು.
ಸುರಿಸುವರು. ಈಗ ಈಗ ನಾನು ಓದ್ತೇನೆ. ಇದಲ್ಲದೆ ನಿಮ್ಮ ಪ್ರಾಣಗಳಕ್ಕೋಸ್ಕರ ನಿಮ್ಮ ರಕ್ತವನ್ನು ನಾನು ಖಂಡಿತವಾಗಿಯೂ ವಿಚಾರಿಸುವೆನು. ಎಲ್ಲಾ ಮೃಗಗಳಿಂದ ಅದನ್ನು ವಿಚಾರಿಸುವೆನು. ಮನುಷ್ಯನ ಪ್ರಾಣವನ್ನು ಮನುಷ್ಯನಿಂದಲೂ ಅವನವನ ಸಹೋದರನಿಂದಲೂ ವಿಚಾರಿಸುವೆನು. ಯಾವನು ಮನುಷ್ಯನ ರಕ್ತವನ್ನು ಸುರಿಸುವನೋ ಅವನ ರಕ್ತವು ಮನುಷ್ಯನಿಂದಲೇ ಸುರಿಸಲ್ಪಡುವುದು. ಯಾಕೆಂದರೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಈಗ ಹೊಸ ಒಡಂಬಡಿಕೆಗೆ ಬನ್ನಿ. ಹೊಸ ಒಡಂಬಡಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ. ಹೊಸ ಒಡಂಬಡಿಕೆ ರೋಮಾಪುರದವರಿಗೆ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಸಾಕು. ತನ್ನ ಮಗನ ಸಾರೂಪ್ಯವುಳ್ಳವರಾಗುವಂತೆ ದೇವರು ಮನುಷ್ಯನನ್ನು ತನ್ನ ಮಗನ ಸಾರೂಪದಲ್ಲಿ ಸೃಷ್ಟಿಸಿದ್ದಾನೆ. ಆ ಮಗನು ಆದಿಯಲ್ಲೇ ಇತ್ತು. ಆತನು ಅನೇಕ ಸಹೋದರರಲ್ಲಿ ತನ್ನ ಮಗನು ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಾನು ಯಾರನ್ನು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವಂತೆ ಮೊದಲೇ ನೇಮಿಸಿದನು. ತನ್ನ ಮಗನ ಸಾರೂಪ್ಯ. ಈಗ ಯಾಕೋಬನ ಪತ್ರಿಕೆ 3:9. ಯಾಕೋಬನ ಪತ್ರಿಕೆ 3:9. ಜೇಮ್ಸ್ 3:9. ಅದೇ ನಾಲಿಗೆಯಿಂದ, ಇಲ್ಲಿ ನಾಲಿಗೆಯ ಬಗ್ಗೆ ಅವನು ಹೇಳುವವನಾಗಿದ್ದಾನೆ. ನಾಲಿಗೆಯ ಬಗ್ಗೆ ಹೇಳುವಾಗ 8:9 ಓದ್ತಾನೆ. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸ್ವಾಧೀನವಾಗದ ಕೆಡಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿಯದೆ. ಅದೇ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ. ಅದರಿಂದಲೇ ದೇವರ ಹೋಲಿಕೆಗೆ, ಇಲ್ಲಿ ಸಾರೂಪ್ಯವಲ್ಲ, ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ನಾವು ಶಪಿಸುತ್ತೇವೆ. ಇದನ್ನು ಇಂಗ್ಲಿಷ್ ನಲ್ಲಿ ಕೂಡ ಓದಲಿಕ್ಕೆ ಇಷ್ಟಪಡ್ತೇನೆ. ಇಂಗ್ಲಿಷ್ ಭಾಷೆಯಲ್ಲಿ ಯಾರಾದರೂ ಇಂಗ್ಲಿಷ್ ಕೈಯಲ್ಲಿ ಇದ್ರೆ ಓದ್ಬೋದು, ಇಲ್ಲಾಂದ್ರೆ ನಾನು ಓದ್ತೇನೆ. ಇಲ್ಲಿ 9ನೇ ವಾಕ್ಯ 8:9. ಬಟ್ ನೋ ಮ್ಯಾನ್ ಕ್ಯಾನ್ ಟೇಮ್ ದ ಟಂಗ್, ಇಟ್ ಈಸ್ ಅನ್ unruly evil, full of deadly poison. With it we bless our God and Father, and with it we curse man who have been made in the similitude of God. Similitude of God, not the image, similitude of God. ಇದಕ್ಕೆ ಲೈಕ್ನೆಸ್ ಎಂಬುದಾಗಿ ಬರೆದಿದೆ. ಲೈಕ್ನೆಸ್. ಈಗ ಕೆಲವು ಸತ್ಯಗಳನ್ನ ನಾವು ಆಳವಾಗಿ ಹೇಳುವಾಗ ಅದು ಯಾರು ಹೇಳ್ತಾರೆ ಎಂಬುದಾಗಿ ಅಲ್ಲ, ಅದನ್ನು ಕುಲುಂಗುಷವಾಗಿ ನಾವು ಕಲಿಯಬೇಕು. ಇವತ್ತು ಬೆಳಗ್ಗೆ ಒಂದು ಯೂಟ್ಯೂಬ್ ವಿಡಿಯೋವನ್ನು ಕಳಿಸಿದೆ. ಅದರಲ್ಲಿ ಅವರು ಬಹಳ ಚಂದವಾಗಿ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಸತ್ತನು ಎಂಬುದರ ಒಂದು ವಿವರಣೆಯನ್ನು ಕೊಟ್ಟಿದ್ದಾನೆ. ಆದ್ರೆ ಎಷ್ಟು ಜನ ಈಗಲೂ ಶುಕ್ರವಾರ ಎಂಬುದಾಗಿ, ಎಲ್ಲರೂ ಶುಕ್ರವಾರ ಎಂಬುದಾಗಿ ಹೇಳುವುದರಿಂದ ಆ ಶುಕ್ರವಾರದಿಂದ ಭಾನುವಾರದೊಳಗೆ 3 ದಿವಸ ಆಗುತ್ತೆ, ಆ ರೀತಿ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಶುಕ್ರವಾರದಿಂದ ಭಾನುವಾರದ ತನಕ 3 ದಿವಸವನ್ನ ಹೇಗೆ ಒಪ್ಪಿಸಲಿ ಎಂಬುದಾಗಿ ಕೆಲವು ಲೆಕ್ಕಾಚಾರಗಳಾಕಿ ಇದನ್ನು ನಾವು ನಮ್ಮ ಯೂತ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿ ಕೆಲವರು ಅಸೈನ್ಮೆಂಟ್ ಎಲ್ಲ ಬರೆದು ಕೊಟ್ಟಿದ್ರು. ಈಗ ಅದೇ ತರನೇ ದೇವರಿಗೆ ರೂಪ ಇಲ್ಲ, ಆದ್ರೆ ಆ ದೇವರಲ್ಲಿ ಈ ಮಗನಿದ್ದನು. ಆ ದೇವರಲ್ಲಿ ಈ ಮಗನ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರಾಗಿದ್ದನು, ಆ ವಾಕ್ಯವು ದೇವರಾಗಿತ್ತು, ಆ ಆದಿಯಲ್ಲಿ ದೇವರು, ವಾಕ್ಯವು ದೇವರ ಬಳಿಯಲ್ಲಿ ಇದ್ದನು.
ಆದಿಯಲ್ಲಿ ದೇವರಲ್ಲಿ ಇದ್ದ ಆ ಮನುಷ್ಯನನ್ನ ತನ್ನ ಸಾರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದನು. ಆದ್ರೆ ಮನುಷ್ಯನು ಇವತ್ತು ಈ ತರ ಕಾಣಿಸಿಕೊಳ್ಳಲಿಕ್ಕೆ ಕಾರಣ ಏನು? ಕಾರಣ ಏನೆಂದರೆ ಪಾಪದ ಕಾರಣ, ಪಾಪದ ನಿಮಿತ್ತ. ಸೊ ಇಲ್ಲಿ ಇದನ್ನ ನಾವು ಇನ್ನೂ ವಿಶಾಲವಾಗಿ ನಾನು ಆಮೇಲೆ ಇನ್ನೊಂದು ಸಾರಿ ಬೇರೆ ವಿಷಯ, ಬೇರೆ ಸಂದರ್ಭದಲ್ಲಿ ನಾನು ವಿವರಿಸ್ತೇನೆ. ಈಗ ಎಲ್ಲರೂ ಇದರ ಬಗ್ಗೆ ಚಿಂತನೆ ಮಾಡಿ ನೀವು ಹುಡುಕ್ರಿ, ಬೈಬಲಲ್ಲಿ ಹುಡುಕಿ. ದೇವರಿಗೆ ರೂಪ ಇಲ್ಲ, ಆದ್ರೆ ದೇವರಿಗೆ ಮಗನಿದ್ದನು, ದೇವರಿಗೆ ಒಬ್ಬ ಮಗನಿದ್ದನು. ಆ ಮಗನು ಮನುಷ್ಯನ ರೂಪ, ಅಂದ್ರೆ ಆ ಮಗನ ಸ್ವರೂಪದಲ್ಲಿ, ಆ ಮಗನ ಹೋಲಿಕೆಯಲ್ಲಿ ಲೋಕದಲ್ಲಿರುವ ಎಲ್ಲಾ ಮನುಷ್ಯರನ್ನು ಉಂಟು ಮಾಡಿದ್ದು. ಅದಕ್ಕೆ ಯಾಕೋಬ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿಯೇ ಆಗಲಿ, ಯಾವ ಮನುಷ್ಯನೇ ಆಗಲಿ, ಅವನನ್ನ ಯಾರು ಶಪಿಸಬಾರದು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಸಹೋದರನನ್ನು ನೀಚ ಎಂಬುದಾಗಿ ಹೇಳಿದರೆ ನೀನು ನರಕದ ಶಿಕ್ಷೆಗೆ ಒಳಗಾಗಿತ್ತಿ ಎಂಬುದಾಗಿ ಕರ್ತನು ಹೇಳಿದ್ರು. ನಾವು ಎಂತೆಂಥ ಪದಗಳನ್ನು ಉಪಯೋಗಿಸ್ತೇವೆ ಇಲ್ಲಿ. ರಕ್ಷಣೆ ಹೊಂದಿದವರನ್ನ ಬಗ್ಗೆ ಎಲ್ಲ ಯಾಕೋಬ ಹೇಳ್ತಾ ಇರೋದು, ಮನುಷ್ಯನನ್ನು. ಯಾಕಂದ್ರೆ ಮನುಷ್ಯನು ದೇವರ ಹೋಲಿಕೆಯಲ್ಲಿ, ದ ಸಿಮಿಲಿಟ್ಯೂಡ್, ದ ಲೈಕ್ನೆಸ್. ಸೊ ಅದು ಮತ್ತೊಂದು ಸಾರಿ ನಾನು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕಿ ನಾನು ನಿಮಗೆ ಹೇಳುತ್ತೇನೆ. ಸೊ ಇಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ಮೂರು ಜಾಗದಲ್ಲಿ ಮಾತ್ರ ಭಾರ ಅಂದ್ರೆ, ಆಮೇಲೆ ಈ ಅದೇ ಸೃಷ್ಟಿಯ ಬಗ್ಗೆ ಹೇಳುವಾಗಲ್ಲ ಅದೇ ಪದ ಉಪಯೋಗಿಸಿದೆ. ಸೊ ಪ್ರಪ್ರಥಮವಾಗಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. 1:20-21 ಜಲಜಂತುಗಳನ್ನ, ಮೀನುಗಳನ್ನ, ಪಕ್ಷಿಗಳನ್ನ ಉಂಟು ಮಾಡಿದನು. 26-27 ಮನುಷ್ಯನನ್ನ ಉಂಟು ಮಾಡಿದನು. ಇದು 3. ಬಾಕಿ ಎಲ್ಲವೂ ಆತನು ಅವುಗಳನ್ನ ಸರಿಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಮತ್ತೊಂದು ವಿಷಯ ನಾನು ಹೇಳಿದೆ, ಈಗ ಈ ಪಳೆಯಾಳಿಕೆಗಳನ್ನ ನೋಡಿ ಅನೇಕ ಲಕ್ಷ ವರ್ಷಗಳಾಗಿದೆ ಎಂಬುದಾಗಿ ಸಾಬೀತುಪಡಿಸುವವರ ವಾದವನ್ನು ಅಂಗೀಕರಿಸಿ ಅನೇಕರು ಹೇಳುತ್ತಾರೆ, ಒಂದಕ್ಕೂ ಮತ್ತು 1-2ರ ಮಧ್ಯದಲ್ಲಿ ಲಕ್ಷಗಟ್ಟಲೆ ವರ್ಷಗಳಾಗಿದೆ ಎಂಬುದಾಗಿ. ಸತ್ಯವೇದದಲ್ಲಿ ಅದಕ್ಕೆ ಯಾವುದೇ ಆಧಾರ ಇಲ್ಲ. ನಾವು ಸ್ಪಷ್ಟವಾಗಿ ಹಲವು ಲಕ್ಷಗಳ ವರ್ಷ ಈ ಭೂಮಿಗೆ ಆಯುಸಾಗಿದೆ ಅಥವಾ ಹಳೆಯದಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ದೇವರ ವಾಕ್ಯದ ಪ್ರಕಾರ ಹೆಚ್ಚು ಕಡಿಮೆ 6,000 ವರ್ಷಗಳು ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ದೇವರ ವಾಕ್ಯದ ಪ್ರಕಾರನೇ ಹೋಗೋಣ. ಸೊ ಇಲ್ಲಿ ಇದೇ ಸೃಷ್ಟಿಯ ಕಾರ್ಯ, ಇದು ಮನುಷ್ಯನನ್ನು ಉಂಟು ಮಾಡುವುದಕ್ಕಿಂತ ಮುಂಚೆ ಇದ್ದ ಸಂಗತಿಯನ್ನು ನಾನು ನಿಮಗೆ ಹೇಳಿದೆ. ಈಗ ನಾವು ಇದಕ್ಕೆ ಬರೋಣ, ಯುಗಗಳಿಗೆ ಬರೋಣ. ಮೊದಲನೇದಾಗಿ ನಾವು ನೋಡಿದೆ, ಈ ಯುಗಗಳಲ್ಲಿ 5 ಸಂಗತಿಗಳಿದೆ. ಏನದು? ಮೊದಲನೇದಾಗಿ ಒಂದೊಂದು ಯುಗದಲ್ಲೂ 5 ಸಂಗತಿಗಳಿದೆ ಎಂಬುದಾಗಿ ನಾವು ನೋಡ್ತೇವೆ. ಮೊದಲು ದೇವರು ಅವರೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಾನೆ. ಮೊದಲನೇದಾಗಿ ದೇವರು ಮನುಷ್ಯನೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಾನೆ. ಎರಡನೇದಾಗಿ ಮನುಷ್ಯರ ಪರಾಭವವನ್ನ ನಾವು ನೋಡ್ತೇವೆ. ದ ಫೇಲಿಯರ್ ಆಫ್ ಮ್ಯಾನ್ ಟು ದ ಮ್ಯಾನ್ಸ್ ಫೇಲಿಯರ್ ಟು ಕೀಪ್ ದ ಕವನೆಂಟ್. ಅಂದರೆ ಮನುಷ್ಯನು ದೇವರು ಮಾಡಿದ ಒಡಂಬಡಿಕೆಯನ್ನು ಪಾಲಿಸಲಿಕ್ಕೆ ಅವನು ಸೋತು ಹೋಗ್ತಾನೆ, ಪರಾಜಿತನಾಗ್ತಾನೆ. ಮೂರನೇದಾಗಿ ಅದರ ನಿಮಿತ್ತ ಒಂದು ವಿನಾಶ ಅಥವಾ ದುರಂತವನ್ನು ನೋಡ್ತೇವೆ. ನಾಲ್ಕನೇದಾಗಿ ನ್ಯಾಯ ತೀರ್ಪನ್ನು ನೋಡ್ತೇವೆ. ಐದನೇದೇನೆಂದ್ರೆ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಹೋಗುವುದನ್ನ ನಾವು ನೋಡ್ತೇವೆ. ಈಗ ಈ 7 ಯುಗದಲ್ಲಿ ಮೊದಲನೇ ಯುಗದ ಬಗ್ಗೆ ನಾವು ನೋಡೋಣ. ಮೊದಲನೇ ಯುಗ ಅದೇ ನಿಷ್ಪಾಪ, ನಿಷ್ಕಳಂಕ, ನಿರ್ದೋಷದ ಒಂದು ಕಾಲಘಟ್ಟ, ಅಂದ್ರೆ ಇನ್ನಸೆನ್ಸಿ ಎಂಬುದಾಗಿ ನಾವು ನೋಡ್ತೇವೆ. ಇನ್ನಸೆನ್ಸಿ ಇದನ್ನ ನಾವು ಮೊದಲು ದೇವರು ಏನ್ ಮಾಡಿದನು? ದೇವರು ಮನುಷ್ಯನನ್ನು ಉಂಟು ಮಾಡಿದನು, ದ ಕ್ರಿಯೇಷನ್ ಆಫ್ ಮ್ಯಾನ್. ಇದಕ್ಕಾಗಿ ಅವನನ್ನು ಯಾವ ರೀತಿ ದೇವರು ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 2:18-25. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ,
ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಓಕೆ, 18-25 ತನಕ ಓದಿ ಬಿಡು. ಅಂದನು. ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಇಲ್ಲಿ ಇದಲ್ಲದೆ ಆ ಮನುಷ್ಯನು ಅವನ ಹೆಂಡತಿಯು ಇಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಇದು ಒಂದು ನಿಷ್ಪಾಪ ನಿಷ್ಕಳಂಕ ಯುಗದ ಒಂದು ಪ್ರಾರಂಭವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಒಂದು ಅಂದ. ಎರಡನೇ ಅಂದ ನಾವು ಏನ್ ನೋಡ್ತೇವೆ, ಅವರಿಗೆ ಶೋಧನೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಇದರ ಮಧ್ಯದಲ್ಲಿ ದೇವರು ಅವರೊಟ್ಟಿಗೆ ಮಾಡಿದ ಒಡಂಬಡಿಕೆ ಏನು? ನೀವು ಭೂಮಿಯನ್ನ ಆಳಬೇಕು, ದೊರೆತನ ಮಾಡಬೇಕು, ನೀವು ಸಂತಾನವನ್ನ ಹೆತ್ತು ನೀವು ಭೂಮಿಯ ಎಲ್ಲ ಕಡೆಯೂ ಹರಡಬೇಕು ಎಂಬುದಾಗಿ ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡರು. ಅಲ್ಲಿ ಎರಡನೇದಾಗಿ ನಾವು ನೋಡುವಂಥದ್ದು ಏನೆಂದರೆ, ಅವರಿಗೆ ಆದ ಶೋಧನೆಯನ್ನು ನಾವು ನೋಡ್ತೇವೆ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿದೆ, ಆ ಶೋಧನೆಯ ಬಗ್ಗೆ ನಮ್ಗೆ ಗೊತ್ತಿದೆ. ಸೈತಾನನು ಹಾವಿನ ರೂಪದಲ್ಲಿ ಬಂದು ಸ್ತ್ರೀಯನ್ನ ವಂಚಿಸುವುದನ್ನ ನಾವು ನೋಡ್ತೇವೆ. ಇಲ್ಲಿ ಆ ಒಡಂಬಡಿಕೆಯನ್ನ ಅವರು ಒಡಂಬಡಿಕೆಯನ್ನ ಕಾಪಾಡುವುದರಲ್ಲಿ ಅವರು ಪರಾಜಿತರಾದರು. ಆ ಒಂದು ನಿಷ್ಕಳಂಕವಾದ ಕಾಲಘಟ್ಟವು ಅದು ಬೇಗನೆ ಮುಗಿದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಇದರಿಂದ ಏನಾಯ್ತು, ದೇವರಿಗೂ ಆ ಪನಿಷ್ಮೆಂಟ್ ಅಂದ್ರೆ ದೇವರು ಅವರನ್ನ ಶಿಕ್ಷೆಗೆ ಒಳಪಡಿಸಿದನು. ಮೂರನೇದಾಗಿ ಈ ಒಂದು ಇನ್ನಸೆನ್ಸಿ ಯುಗದಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ದೇವರು ಅವರನ್ನ ಶಿಕ್ಷೆಗೆ ಒಳಪಡಿಸಿದರು. ದ ಫಾಲ್ಟ್ ಅಂಡ್ ಪನಿಷ್ಮೆಂಟ್, ಸಿನ್ ಬ್ರೇಕ್ಸ್ ಕಮ್ಯೂನಿಯನ್ ವಿತ್ ಗಾಡ್. ಅಂದ್ರೆ ಪಾಪವು ದೇವರೊಟ್ಟಿಗಿದ್ದ ಆ ಸಂಬಂಧವನ್ನ ಮುರಿದು ಹಾಕಿತ್ತು ಎಂಬುದಾಗಿ ನಾವು ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವುದೇನು, ಅದರ ದುರಂತ ಪರಿಣಾಮ. ಒಡಂಬಡಿಕೆಯನ್ನು ಅವರು ಮುರಿದ ಕಾರಣ ಆ ಒಂದು ಯುಗದಲ್ಲಿ ದೇವರು ಅವರಿಗೆ ಕೊಟ್ಟ ಒಂದು ಶಿಕ್ಷೆ, ಅದನ್ನು ನಾವು ಆದಿಕಾಂಡ 3ನೇ ಅಧ್ಯಾಯ 14-19 ನಾವು ನೋಡ್ತೇವೆ. ಆದಿಕಾಂಡ 3:14-19. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನ 14-19. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಇಲ್ಲಿ ಆಗ ಕರ್ತನಾದ ದೇವರು ಸರ್ಪಕ್ಕೆ, ನೀನು ಇದನ್ನ ಮಾಡಿದ ಕಾರಣ ಏನು, ಈ ವಂಚನೆಯ ಕಾರ್ಯ ಮಾಡಿದ ಕಾರಣ ಎಲ್ಲಾ ಪಶುಗಳಲ್ಲಿಯೂ ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ಶಪಿಸಲ್ಪಟ್ಟ ಜೀವದಿಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿನ್ನುವಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಇದು ಹಾವಿಗೆ ಕೊಟ್ಟ ಒಂದು ಶಾಪ. ಏನದು? ನೀನು ಇದನ್ನು ಮಾಡಿದ ಕಾರಣ. ಯಾರು? ಹಾವು ಅಂದ್ರೆ ಸೈತಾನನೇ ಹಾವನ್ನು ಉಪಯೋಗಿಸಿದ. ಇದನ್ನು ಮಾಡಿದ ಕಾರಣ. ಈಗ ಪಶುಗಳ ಬಗ್ಗೆ ಹೇಳ್ತಾ ಇದ್ದಾನೆ, ಸೈತಾನ ಬಗ್ಗೆ ಅಲ್ಲ. ಎಲ್ಲಾ ಪಶುಗಳಲ್ಲಿಯೂ
ಎಲ್ಲಾ ಅಡವಿಯ ಮೃಗಗಳಲ್ಲಿಯೂ ಶಪಿಸಲ್ಪಟ್ಟು ಜೀವದಂದಿರುವ ದಿವಸಗಳೆಲ್ಲ ಹೊಟ್ಟೆಯಿಂದ ಹರಿದಾಡಿ ಮಣ್ಣನ್ನು ತಿಂದಿವಿ. ಸೈತಾನನು ಶಪಿಸಲ್ಪಟ್ಟೆ ಆ ಲೂಸಿಫರ್ ಎಂಬ ಕೆರೂಬಿಯಾದ ಆ ದೇವ ದೂತನು ಶಪಿಸಲ್ಪಟ್ಟ ನಂತರವೇ ಸೈತಾನನು ಅಥವಾ ಪಿಶಾಚಾದನು ಸೈತಾನಾದನು. ಈಗ ಶಪಿಸುವುದು ಸೈತಾನನಲ್ಲ, ಹಾವನ್ನ ಶಪಿಸುವುದನ್ನ ನೋಡ್ತೇವೆ. 19ನೇ ವಾಕ್ಯ, ಮನುಷ್ಯನಿಗೆ ಕೊಟ್ಟ ಒಂದು ಪನಿಷ್ಮೆಂಟ್, ಮನುಷ್ಯನಿಗೆ ಕೊಟ್ಟ ಶಿಕ್ಷೆಯನ್ನ 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀನು ಮಣ್ಣಿಗೆ ತಿರುಗುವವರೆಗೂ ನಿನ್ನ ಹಣೆಯ ಬೆವರನ್ನು ಸುರಿಸಿ ರೊಟ್ಟಿಯನ್ನು ತಿನ್ನುವಿ. ಯಾಕೆಂದರೆ ನೀನು ಅದರೊಳಗಿಂದ, ಅಂದರೆ ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟು ನೀನು ಮಣ್ಣಾಗಿದ್ದಿ, ಮಣ್ಣಿಗೆ ತಿರುಗಿಕೊಳ್ಳುವಿ ಅಂದನು. ಮಣ್ಣಿಗೆ ತಿರುಗಿಕೊಳ್ಳುವಿ ಅಂದನು ಅಂದ್ರೆ ನಿನಗೆ ಮರಣ ಸಂಭವಿಸುತ್ತದೆ ಎಂಬುದರೆ ಅದರ ಅರ್ಥ. ಆದ್ರೆ ಮನುಷ್ಯನನ್ನ ದೇವರು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಾಗ ಸಾಯಲಿಕ್ಕಾಗಿ ಅವನನ್ನ ಉಂಟು ಮಾಡಲಿಲ್ಲ. ಅವನು ಚಿರಂಜೀವಿಯಾಗಿರಬೇಕಂತಾನೆ ದೇವರು ಅವನನ್ನು ಉಂಟು ಮಾಡಿದನು. ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಅವನನ್ನು ಉಂಟು ಮಾಡಿದಾಗ ಅವನು ಸಾಯುವವನಾಗಿರಲಿಲ್ಲ, ಅವನು ಸಾಯಬೇಕಾದವನಾಗಿರಲಿಲ್ಲ. ಅವನು ನಿರಂತರವಾಗಿ ಅದೇ ಸ್ಥಿತಿಯಲ್ಲಿ ಬೆತ್ತಲೆಯಾಗಿ ಬದುಕಬೇಕಾಗಿತ್ತು. ಅವನಿಗೆ ದೇವರ ಮಹಿಮೆಯು ಅದು ಆವರಿಸಿಕೊಳ್ಳುತ್ತಿತ್ತು. ನಾವು ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋದರು ಎಂಬುದಾಗಿ. ಆದ್ರೆ ಈಗ ಅವನು ಪಾಪ ಮಾಡಿದ್ದರಿಂದ ಅವನು ಮಣ್ಣಿಗೆ ತಿರುಗಿಕೊಳ್ಳುವಿ, ಅಂದರೆ ಅವನು ಸಾಯಬೇಕು ಎಂಬುದಾಗಿ ಕರ್ತನು ಇಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಈಗ 3:15 ಒಂದು ವಾಗ್ದಾನವನ್ನು ನಾವು ನೋಡ್ತೇವೆ. 3:15 ಒಂದು ವಾಗ್ದಾನ. ಇದು ಕೂಡ ಸ್ವಲ್ಪ ಗೊಂದಲದು, ಆದರೆ ಇದನ್ನ ನಾವು ಹಾಗೆಯೇ ತಗೊಳ್ಳೋಣ. ಏನು ಆ ವಾಗ್ದಾನ? ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ವಾಗ್ದಾನ ಎಂಬುದಾಗಿ ನಾವು ನೋಡ್ತೇವೆ. 15ನೇ ವಾಕ್ಯ, ನಿನಗೂ ಸ್ತ್ರೀಗೂ ನಿನ್ನ ಸಂತತಿಗೂ ಸ್ತ್ರೀಯ ಸಂತತಿಗೂ ಹಗತ್ತನ ಮಾಡು ಇಡುವೆನು. ಆತನು ನಿನ್ನ ತಲೆಯನ್ನು ಜಜ್ಜುವುದು ಮತ್ತು ನೀನು ಆತನ ಹಿಮ್ಮಡಿಯನ್ನು ಕಚ್ಚುವಿ ಅಂದನು. 2 ಅರ್ಥದಲ್ಲಿ ಬರುತ್ತೆ. ಒಂದು, ಇದು ಸರ್ಪದ ಕುರಿತಾಗಿ ಹೇಳುತ್ತಾ ಈ ಮಾತನ್ನು ಹೇಳುವುದನ್ನು ನೋಡ್ತೇವೆ. ಮತ್ತೊಂದು, ಬರಲಿಕ್ಕಿರುವ ಮೆಷಿಯನ ವಾಗ್ದಾನವನ್ನು ನಾವು ನೋಡ್ತೇವೆ. ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನ ತಲೆ ಜಜ್ಜಲಿಲ್ಲ, ಆದರೆ ಅವನ ಅಧಿಕಾರವನ್ನ, ಮರಣದ ಮೇಲೆ ಅವನಿಗಿದ್ದ ಅಧಿಕಾರವನ್ನ ಆತನು ಇಲ್ಲದಂತೆ ಮಾಡಿದನು ಎಂಬುದಾಗಿ ನೋಡ್ತೇವೆ. ಅವನ ತಲೆ ಜಜ್ಜುವುದು ಆಮೇಲೆ ನಾವು ರೋಮಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ. ಇದು ವಾಗ್ದಾನವಾಗಿತ್ತು. ಈಗ ಈ ಒಂದು ಮೊದಲನೆಯ ಯುಗವು ನ್ಯಾಯ ತೀರ್ಪಿನಿಂದ ಅಂತ್ಯಗೊಳ್ಳುವುದನ್ನ ನಾವು ನೋಡ್ತೇವೆ. ಏನು ಆ ನ್ಯಾಯ ತೀರ್ಪು ಅಂದ್ರೆ, ಅವರನ್ನು ದೇವರ ತೋಟದಿಂದ ಅಥವಾ ಏದೇನ್ ತೋಟದಿಂದ ಅವರನ್ನು ಹೊರಗೆ ಹಾಕಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಮೊದಲನೆಯ ಆ ಒಂದು ಯುಗ, ಅಂದರೆ ಮೊದಲನೆಯ ಯುಗ ಅದು ನಿಷ್ಪಾಪ. ಪಾಪ ಏನೆಂಬುದು ಅವರಿಗೆ ಅರಿದಿರಲಿಲ್ಲ. ಅವರು ಬೆತ್ತಲೆಯಾಗಿದ್ದರು, ದೇವರ ಸ್ವರೂಪದಲ್ಲಿ ಇದ್ರು, ದೇವರು ಅವರೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಂಡಿದ್ರು, ದೇವರು ಅವರೊಟ್ಟಿಗೆ ಮಾತನಾಡಿದ್ರು, ಇವರು ಅವರು ದೇವರನ್ನ ಗುರುತಿಸಿದರು, ದೇವರು ಬರುವುದನ್ನ ಅವರು ಗಮನಿಸಿದರು. ದೇವರು ಬರುವಾಗ ಆತನನ್ನ ಎದುರಿಸಲಿಕ್ಕೆ ಅವ್ರಿಗೆ ಸಾಧ್ಯವಿಲ್ಲದೆ ಅವರು ಔಚಿಕೊಂಡ್ರು, ಅಡಗಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಪಾಪ ಮಾಡೋದಕ್ಕಿಂತ ಮುಂಚೆ ಆತರ ಇತ್ತು. ಪಾಪ ಮಾಡಿದಾಗ ಅವ್ರಿಗೆ ನಾಚಿಕೆ ಬಂತು, ಅವ್ರಿಗೆ ಭಯ ಬಂತು. ದೇವರ ಆ ಒಡಂಬಡಿಕೆಯನ್ನ ಅವರು ಕಾಪಾಡಲಿಲ್ಲ. ದೇವರ ಅವರೊಟ್ಟಿಗೆ ಮಾಡಿದ ಒಡಂಬಡಿಕೆ, ನೀವು ಭೂಮಿಯ ಮೇಲೆ ದೊರೆತನ ಮಾಡಬೇಕು ಎಂಬುದಾಗಿ. ಆದ್ರೆ ಅದು ಅವರು ಕಳ್ಕೊಂಡ್ರು. ಆದದರಿಂದ ಅವರಿಗೆ ಶಾಪ ಬಂತು. ಆ ಶಾಪವೇ 14ನೇ ವಾಕ್ಯ ಮತ್ತು 19ನೇ ವಾಕ್ಯದಲ್ಲಿ ನಾವು ನೋಡಿದ್ದು. 14 ಆವಿಕೆ, 15 19ನೇ ವಾಕ್ಯದಲ್ಲಿ ಮನುಷ್ಯನಿಗೆ. ಇವತ್ತು ಮನುಷ್ಯನು ಇಷ್ಟು ಬೆವರು ಸುರಿಸಿ ಕಷ್ಟಪಡಬೇಕಾದ ಕಾರಣ ಏನೆಂದರೆ, ಅದು ಅವನು ಮಾಡಿದ ಪಾಪದ ನಿಮಿತ್ತ ದೇವರು ಕೊಟ್ಟ ಒಂದು ಪನಿಷ್ಮೆಂಟ್. ಮಾತ್ರವಲ್ಲ, ಅವನಿಗೆ ಮರಣವನ್ನು ದೇವರು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ, ಮರಣದ ನಂತರ ನಾವು ಮಣ್ಣು ಅದರಲ್ಲಿ ಹಾಕೋದನ್ನು ನೋಡ್ತೇವೆ. ಅದಕ್ಕೆ ಅನೇಕ ಆಚಾರಗಳು, ಅನುಷ್ಠಾನಗಳು ಮಾಡ್ತಾರೆ. ಅದಿಷ್ಟೇ, ನಾನು ಕೂಡ ಒಂದು ದಿವಸ ಈ ಮಣ್ಣಿಗೆ ಸೇರುವೆನು ಎಂಬುದಾಗಿ ಹೇಳುವುದೇ ಅದರ ಅರ್ಥವಾಗಿದೆ. ಈಗ ಇದು ಮತ್ತೊಂದು ಆಯಾಮದಿಂದ ನಾವು ಇದನ್ನ ನೋಡಬೇಕಾಗಿದೆ. ಮತ್ತೊಂದು ಆಯಾಮದಿಂದ ಅದನ್ನ ನಾವು ನೋಡಬೇಕಾಗಿದೆ. ಅದೇನೆಂದರೆ, ಮನುಷ್ಯನನ್ನು ದೇವರು ಪಾಪ ಇಲ್ಲದವನಾಗಿ ಸೃಷ್ಟಿಸಿದನು.
ಮನುಷ್ಯನನ್ನು ದೇವರು ಪಾಪ ಇಲ್ಲದವನಾಗಿ, ಅಂದರೆ ದೇವರ ಹೋಲಿಕೆಯಲ್ಲಿ, ದೇವರ ಸ್ವರೂಪದಲ್ಲಿ ದೇವರು ಸೃಷ್ಟಿಸಿದನು. ಹಾಗೆಯೇ ಇದ್ದಿದ್ದರೆ ಈ ಲೋಕ ಈ ತರ ಇರ್ತಿರ್ಲಿಲ್ಲ. ಈಗ ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮ ಮೊದಲನೆಯ ತಂದೆ ತಾಯಿ ಅವರು ಪಾಪ ಮಾಡಿದ್ರಿಂದ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು ಎಂಬುದಾಗಿ ರೋಮಾಪುರದವರಿಗೆ 5:12 ಪೌಲನು ಬರೆಯುವುದನ್ನು ನೋಡ್ತೇವೆ. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತ್ತು. ಅವರು ಪಾಪ ಮಾಡಲಿಲ್ಲ ಅಂದ್ರೆ ಈ ಲೋಕ ಈ ತರ ಇರ್ತಿರ್ಲಿಲ್ಲ, ಮರಣ ಇರ್ತಿರ್ಲಿಲ್ಲ, ಕೊರೋನಾ ಬರ್ತಾ ಇರ್ಲಿಲ್ಲ, ಅಪಘಾತಗಳು ಸಂಭವಿಸುತ್ತಾ ಇರಲಿಲ್ಲ, ಕೊಲೆ ಮಾಡುತ್ತಿರಲಿಲ್ಲ. ಇವತ್ತು ನೋಡುವಂತಹ ಎಲ್ಲಾ ದುಷ್ಪರಿಣಾಮಗಳಿಗೆ ಕಾರಣ ಅದು ಪಾಪವಾಗಿದೆ. ಇದೆ ನಾವು ನೋಡ್ತೇವೆ. ಎಷ್ಟು ದೊಡ್ಡ ಶಿಕ್ಷಣ ಎಂಬುದಾಗಿ. ಹೌದು, ಇವತ್ತು ಯಾವುದೋ ಒಂದು ನ್ಯೂಸ್ ಅಲ್ಲಿ ಯಾರೋ ಒಬ್ರು ನೋಡಿ ಹೇಳಿದ್ರು, ಒಂದು ಊರಿನಲ್ಲಿ ಹೆಣಗಳನ್ನು ಇಡಲಿಕ್ಕೆ ಸ್ಥಳವಿಲ್ಲದ ಸ್ಥಿತಿಯಾಗೋಗ್ಬಿಟ್ಟಿದೆ. ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಹೆಣಗಳನ್ನ ಊಡಿಡ್ಲಿಕ್ಕೆ ಜನ ಇಲ್ಲದಂತ ಪರಿಸ್ಥಿತಿ ಬರ್ತದೆ ಒಂದು ಕಾಲದಲ್ಲಿ. ಪ್ರಕಟಣೆಯಲ್ಲಿ ನಾವು ಅದನ್ನ ನೋಡ್ತೇವೆ. ಸೊ ಇದೆಲ್ಲದಕ್ಕೂ ಕಾರಣ ಆ ಮೊದಲನೆಯ ಪಾಪ. ಸೊ ದೇವರು ಮನುಷ್ಯನನ್ನ ಪಾಪ ಇಲ್ಲದವನಾಗಿ ಸೃಷ್ಟಿಸಿ ದೇವರ ಆ ಒಂದು ತೋಟವಾದ ಏದೇನಿನಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಅವನನ್ನು ಇಟ್ಟನು. ಅಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಅವ್ರಿಗೆ ಬೇಕಾದದೆಲ್ಲ ಅಲ್ಲಿ ಇತ್ತು, ಒಳ್ಳೆ ವಾತಾವರಣ. ಈ ಏದೇನೆಂದರೆ ಡಿಲೈಟ್ ಎಂಬುದಾಗಿ ಅರ್ಥ, ಅಂದ್ರೆ ಆನಂದ. ಏದೇನ್ ಎಂಬ ಪದದ ಅರ್ಥ ಆನಂದ ಅಥವಾ ಹರ್ಷ ಅಥವಾ ಸಂತೋಷ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇವತ್ತು ಕೂಡ ಪ್ರಿಯರೇ, ಈ ನಾವು ಪ್ರವಾಸಕ್ಕೆ ಹೋದಾಗ ಅಥವಾ ಪ್ರಕೃತಿಯನ್ನ ನೋಡುವಾಗ, ಪ್ರಕೃತಿಯನ್ನ ನೋಡಿ ಆನಂದಿಸಿದ ಮನುಷ್ಯರು ಬಹಳ ಕಡಿಮೆ. ಎಲ್ಲರೂ ಆ ಗಿಡಗಳು, ಮರಗಳು, ತೋಟಗಳು, ಹೂವುಗಳು ಇವುಗಳನ್ನೆಲ್ಲ ನೋಡುವಾಗ ನಾವು ಅರಿಯದೆಯೇ ನಮ್ಮ ಹೃದಯದಲ್ಲಿ ಒಂದು ಆನಂದ, ಹರ್ಷ, ಸಂತೋಷ ಬರುತ್ತದೆ. ಯಾಕಂದ್ರೆ ಬೇಸಿಕಲಿ ಮೂಲಭೂತವಾಗಿ ಮನುಷ್ಯನನ್ನ ಆ ರೀತಿಯಲ್ಲಿ ದೇವರು ಸೃಷ್ಟಿಸಿದನು. ನಾವು ಎಷ್ಟು ಕಷ್ಟಪಟ್ಟು ಒಂದು ಗಿಡವನ್ನ ಸಾಕುತ್ತೇವೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಮನುಷ್ಯನನ್ನ ಸೃಷ್ಟಿಸುವಾಗ ಆತರ ದೇವರು ಸೃಷ್ಟಿಸಿದನು. ಆ ಏದೇನ್ ತೋಟ ಅಂದ್ರೆ ಡಿಲೈಟ್, ಅಂದ್ರೆ ಹರ್ಷ, ಆನಂದ, ಸಂತೋಷ ಎಂಬುದಾಗಿ. ಈ ಪ್ರಕೃತಿಯಲ್ಲಿ ನಾವು ನೋಡಿ ಅದರಲ್ಲಿ ಈಗ ನಾವು ಆನಂದಿಸುವಾಗ ನಮ್ಮ ಮುಖದಲ್ಲಿ ಒಂದು ಲೈಟ್, ಒಂದು ಪ್ರಕಾಶ, ಒಂದು ಸಂತೋಷ ಇರುವುದನ್ನ ನಾವು ನೋಡ್ತೇವೆ. ಅಲ್ಲಿ ಆ ತೋಟದಲ್ಲಿ ಅವರು ಕೆಲಸನೇ ಮಾಡದೆ ಬದುಕಬೇಕೆಂಬುದಾಗಿ ದೇವರು ಅಲ್ಲಿ ಅವರನ್ನ ಮಾಡಲಿಲ್ಲ. ಅಲ್ಲಿ ಏನಂತ ಹೇಳಿದ್ರು? ಕೀಪ್ ದ ಗಾರ್ಡನ್. ಅಂದರೆ ದೇವರು ಹೇಳಿದ್ರು, ಈ ತೋಟವನ್ನ ನೀನು ಪರಾಮರಿಸಬೇಕು, ನೋಡಿಕೊಳ್ಳಬೇಕು, ನೀನದನ್ನ ಸರಿಪಡಿಸಬೇಕು, ಅವುಗಳನ್ನ ಸರಿಯಾದ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ದೇವರು ಅವನಿಗೆ ಆಜ್ಞೆಯನ್ನು ಕೊಟ್ಟನು. ಯಾತಕ್ಕಾಗಿ? ಯಾಕಂದ್ರೆ ಅವನು ಕೇವಲ ತಿಂದು ಬದುಕುವುದಾಗಿದ್ದರೆ ಅವನ ಶರೀರ ಹಾಳಾಗ್ತಿತ್ತು. ಅವನಿಗೆ, ಅವನ ಮನಸ್ಸಿಗೂ, ಅವನ ಆತ್ಮಕ್ಕೂ, ಅವನ ಶರೀರಕ್ಕೂ ಒಂದು ಉತ್ಸಾಹ, ಹುಮ್ಮಸ್ಸು, ಹರ್ಷ ಬರಬೇಕು ಅಂದ್ರೆ ಅವನು ಕೆಲಸ ಮಾಡಬೇಕು. ಆದ್ರೆ ಇಲ್ಲಿ ನಾವು ನೋಡಿದ್ದು ಅವನು ಬೆವರು ಸುರಿಸಬೇಕು, ಮುಚ್ಚೆ ಅವನು ಕೆಲಸ ಮಾಡಬೇಕು. ಆದ್ರೆ ಇಷ್ಟು ಕಷ್ಟಪಡಬೇಕಾಗಿಲ್ಲ. ಇವತ್ತು ಒಬ್ಬ ರೈತನನ್ನ ನೋಡಿದ್ರೆ, ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಡಬೇಕು ಎಂಬುದಾಗಿ. ಒಬ್ಬ ರೈತನನ್ನ ಕೇಳಿದ್ರೆ ಗೊತ್ತಾಗ್ತದೆ ಇಷ್ಟೆಲ್ಲ ಕಷ್ಟಪಡಬೇಕಾಗಿರಲಿಲ್ಲ, ಅದು ಶಾಪದ ನಿಮಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಈಗ ದೇವರು ಅವನಿಗೆ ಒಂದು ಹೆಲ್ಪ್ ಮೇಟ್ ಅನ್ನು ಕೂಡ ಕೊಟ್ಟರು. ತನ್ನ ಸೃಷ್ಟಿಯು ದೇವರಿಗೆ ವಿಧೇಯರಾಗಿ ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಅವನನ್ನು ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಆಶೀರ್ವಾದದ ಮೊದಲನೆಯ ಒಂದು ಜೊತೆಯಾಗಿತ್ತು ಅವರು. ಅವ್ರಿಗಿದ್ದ ಜವಾಬ್ದಾರಿ ಏನಾಗಿತ್ತು? ಅವರು ಮಕ್ಕಳನ್ನ ಹೆತ್ತು ಭೂಮಿ ಎಲ್ಲಾ ಕಡೆಯೂ ಹರಡಬೇಕೆಂಬುದಾಗಿ. ಮಾತ್ರವಲ್ಲ, ಸಮುದ್ರದಲ್ಲಿ ಇರುವ ಮೀನುಗಳ ಮೇಲೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ಮೇಲೆ ಮತ್ತು ಪ್ರಾಣಿಗಳ ಮೇಲೆ ಅವ್ರಿಗೆ ಅಧಿಕಾರವೂ ಕೂಡ ದೇವರು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ.
ಮಾತ್ರವಲ್ಲ ಆ ತೋಟದಲ್ಲಿರುವ ಎಲ್ಲಾ ಹಣ್ಣುಗಳು ಬಹಳ ರುಚಿಕರವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಒಂದು ಮರವನ್ನು ಹೊರತುಪಡಿಸಿ, ಪ್ರಿಯರೇ, ಇದರ ಮಧ್ಯದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ಈ ಆಜ್ಞೆಯನ್ನ ದೇವರ ಆದಾಮನಿಗೆ ಕೊಟ್ಟರು, ದೇವರ ಮಕ್ಕಳಾದ ನಮಗೂ ಆಜ್ಞೆಯನ್ನು ಕೊಟ್ಟರು. ಆದರೆ ಯಾವುದು? ನೀವು ಮಕ್ಕಳನ್ನ ಹೆತ್ತು ಭೂಮಿಯನ್ನು ತುಂಬಿಸಬೇಕೆಂಬುದಾಗಿ ದೇವರ ಕೊಟ್ಟ ಆಜ್ಞೆ. ನೀವು ಮಕ್ಕಳನ್ನ ಹೆತ್ತು ಈ ಭೂಮಿಯನ್ನು ಜನರಿಂದ ತುಂಬಿಸಬೇಕೆಂಬುದಾಗಿ ದೇವರು ಕೊಟ್ಟ ಆಜ್ಞೆ. ಆದ್ರೆ ಮನುಷ್ಯನು ಆ ಆಜ್ಞೆಯನ್ನು ಉಲ್ಲಂಘಿಸಿದ ಕಾರಣ ಇವತ್ತು ಏನು ಸಂಭವಿಸುತ್ತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಬೇರೆ ಒಂದು ಜನಾಂಗ ಅದನ್ನು ಆಕ್ಷರಿಕವಾಗಿ ತಗೊಂಡು ಅದನ್ನು ಅವರು ಇದ್ದಾರೆ. ಅತಿ ಬೇಗನೆ ಅವರ ಜನಸಂಖ್ಯೆಯು ಬೆಳೆಯುತ್ತಾ ಇದೆ. ಪ್ರಳಯದ ನೀರು ಹೇಗೆ ಮೇಲೆ ಬರುತ್ತದೋ ಅದೇ ರೀತಿ ಆ ಜನಸಂಖ್ಯೆಯು ಮೇಲೆ ಬರ್ತಾ ಇದೆ. ಇವತ್ತು ಬಂದ ಬಾಯಿ ಪಡ್ಕೊಳ್ತಾ ಇದ್ದಾರೆ. ನಮ್ಮ ದೇಶವೆಲ್ಲ ಹಾಳು ಮಾಡಿದ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾರ್ತ್ ಅಮೆರಿಕದಲ್ಲಿ, ಯುರೋಪಿನಲ್ಲಿ ದೊಡ್ಡ ಎಕರೆಗಟ್ಟಲೆ ಸ್ಥಳ, ಅಲ್ಲೊಂದು ಮನೆ, ಅದರಲ್ಲಿ 2 ಇಲ್ಲಾಂದ್ರೆ 3 ಜನ. ದೇವರು ನೀತಿವಂತನು. ತನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ಮನುಷ್ಯನಿಗೆ ಪಾಠ ಕಲಿಸೋದಕ್ಕಾಗಿ ದೇವರು ಹೇಳಿದನು, ಖಾಲಿ ಜಾಗ ಇಟ್ಟಿದೆಯಲ್ಲ ಅಲ್ಲೆಲ್ಲ ನಾನು ತುಂಬಿಸ್ತೇನೆ, ಅಲ್ಲೆಲ್ಲ ನಾನು ತುಂಬಿಸ್ತೇನೆ. ದೇವರು ಇವತ್ತು ತುಂಬಿಸುತ್ತಾ ಇದ್ದಾನೆ. ಅದರ ಪರಿಣಾಮವನ್ನು ಅವರು ಎದುರಿಸುತ್ತಾ ಇದ್ದಾರೆ. ಇದು ಗೊತ್ತಾದ ಮೇಲೆಯೂ ಮನುಷ್ಯನು ತನ್ನ ಸ್ವಾರ್ಥತೆಯನ್ನು ಬಿಟ್ಟು ದೇವರ ಆಜ್ಞೆಗೆ ವಿಧೇಯರಾಗುತ್ತಿಲ್ಲ. ಈಗ ಇದೇ ಭೂಮಿಯಲ್ಲೇ, ಇದೇ ಭಾರತದಲ್ಲೇ, ಇದೇ ಭೂಮಿಯಲ್ಲೇ ಅವರು ಕೂಡ ಜೀವಿಸ್ತಾ ಇದ್ದಾರೆ. 4 ಮಕ್ಕಳು, 5 ಮಕ್ಕಳು, 6 ಮಕ್ಕಳನ್ನ ಹೆತ್ತವರು ಜೀವಿಸುತ್ತಾ ಇದ್ದಾರೆ. ಅದೇ ಭೂಮಿಯಲ್ಲೇ ನಾವು ಜೀವಿಸುತ್ತಾ ಇದ್ದೇವೆ. ದೇವರ ಆಜ್ಞೆಯನ್ನು ಮೀರಿದ ಪರಿಣಾಮ ಇದು ಎಂಬುದಾಗಿ ಈಗಲಾದರೂ ಕ್ರೈಸ್ತರು ತಿಳಿದುಕೊಳ್ಳಬೇಕು. ದೇವರವ್ರಿಗೆ ಹೇಳಿದ್ದು, ನೀವು ಹೆತ್ತು ಭೂಮಿಯೆಲ್ಲ ಹರಡಬೇಕು, ಎಲ್ಲದರ ಮೇಲೆ ನಿಮಗೆ ನಿಯಂತ್ರಣ ಅಧಿಕಾರವನ್ನು ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಅವರಿಗೆ ದೇವರ ಮೇಲೆ ಪ್ರೀತಿ ಇತ್ತು, ದೇವರ ಮೇಲೆ ಆರಾಧನೆ ಇತ್ತು, ದೇವರಿಗೆ ವಿಧೇಯರಾಗಿದ್ರು. ಆದರೆ ಒಂದು ಶೋಧನೆ ಏನದು? ಆ ಮರದ ಹಣ್ಣಿನ ಹಣ್ಣನ್ನು ತಿನ್ನಬಾರದು. ಆ ಮರದ ಹಣ್ಣನ್ನು ತಿನ್ನಬಾರದು. ಇದೆಲ್ಲ ನಮ್ಗೆ ಗೊತ್ತಿರುವ ವಿಷಯ. ಅದು ತಿನ್ನುವ ದಿವಸದಲ್ಲಿ ನೀನು ಸತ್ತೇ ಸಾಯುವಿ ಎಂಬುದಾಗಿ ದೇವರು ಹೇಳಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದಾಮನಿಗಾಗಲಿ ಹವ್ವಗಾಗಲಿ ಮರಣನೇ ಇರ್ತಿರ್ಲಿಲ್ಲ. ಅವರಿಗೆ ಹುಟ್ಟುವ ಮಕ್ಕಳಿಗೂ ಮರಣ ಇರ್ತಿರ್ಲಿಲ್ಲ. ಇವತ್ತು ನಾವು ನೋಡುವಂತಹ ಆಸ್ಪತ್ರೆಗಳು, ಪೊಲೀಸ್ ಸ್ಟೇಷನ್, ಕೋರ್ಟು, ವಕೀಲು, ಲಾಯರು, ಸಿನಿಮಾ ಶಾಲೆಗಳು, ಆಮೇಲೆ ಡ್ರಗ್ಸು, ಮಾಂಸದ ಅಂಗಡಿಗಳು, ಬಟ್ಟೆ ಮಿಲ್ಲುಗಳು, ಟೈಲರ್ಗಳು, ಗಾರ್ಮೆಂಟ್ ಫ್ಯಾಕ್ಟರಿಗಳು, ಔಷಧಿ ಕಂಪನಿಗಳು, ಯುದ್ಧ ಆಯುಧಗಳು, ಇವೆಲ್ಲ ಯಾವುದೂ ಇರ್ತಿರ್ಲಿಲ್ಲ. ಎಷ್ಟು ಸುಂದರವಾದ ಒಂದು ಭೂಮಿಯಾಗಿರ್ಬೇಕಾಯ್ತು. ಆದರೆ ಒಂದು ಸಣ್ಣ ತಪ್ಪು. ಆದಿಕಾಂಡ 3:22. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು. ನೋಡಿ, 21. ಕರ್ತನಾದ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ಅವರಿಗೆ ತೊಡಿಸಿದನು. ಇದಲ್ಲದೆ ಕರ್ತನಾದ ದೇವರು, ಇಗೋ, ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ತಿಳಿದು ನಮ್ಮಲ್ಲಿ ಒಬ್ಬನಂತಾದನು. ಅಂದ್ರೆ ಮುಂಚೆ ಅವನು ಒಳ್ಳೆಯದು ಮಾತ್ರ ಗೊತ್ತಿತ್ತು, ಈಗ ಕೆಟ್ಟದ್ದು ಕೂಡ ಅವನಿಗೆ ಗೊತ್ತಾಗಿದೆ. ಕೆಟ್ಟದ್ದು ಮಾಡೋದಕ್ಕೂ ಬರುತ್ತೆ. ಮುಂಚೆ ಅವನು ಕೆಟ್ಟದ್ದು ಮಾಡೋಕೆ ಅವನಿಗೆ ಅರಿವು ಇರಲಿಲ್ಲ, ಈಗ ಅವನು ಕೆಟ್ಟದ್ದು ಮಾಡೋದಕ್ಕೂ ಬರ್ತದೆ. ಈಗ ಅವನು ಕೈ ಚಾಚಿ
ಜೀವ ವೃಕ್ಷದ ಫಲವನ್ನು ತೆಗೆದು ತಿಂದು ಎಂದೆಂದಿಗೂ ಬದುಕಬಾರದು ಅಂದ್ರೆ ಪಾಪದ ಸ್ಥಿತಿಯಲ್ಲಿ ದೇವರಿಂದ ಅಗಲಿ ಈ ಭೂಮಿಯಲ್ಲಿ ಶಾಪಗ್ರಸ್ತನಾಗಿ ಶಾಶ್ವತವಾಗಿ ಬದುಕಬಾರದು ಎಂಬುದಾಗಿ ದೇವರು ಅವನನ್ನ ಹೊರಗೆ ಹಾಕಿದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಮರಳಿ ನಾವು ಇದೇ ಸ್ಥಿತಿಗೆ ಬರ್ತೇವೆ. ಅಲ್ಲಿ ಜೀವವೃಕ್ಷ ಇದೆ, ನಾವು ಅದು ಪ್ರಕಟಣೆಯಲ್ಲಿ ನೋಡ್ತೇವೆ, ನಾವು ಅದು ಆಮೇಲೆ ನಾವು ನೋಡೋಣ. ದೇವರಿಗೆ ಸ್ತೋತ್ರ. ಈ ಒಂದು ಸ್ಥಿತಿಯನ್ನ ದೇವರು ಹೋಗಲಾಡಿಸಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ದೇವರ ವಾಕ್ಯವನ್ನು ಬಹಳ ಗಮನದಿಂದ ಓದುವಾಗ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಈ ಕೆಟ್ಟತನ ಅಂದ್ರೆ ಈ ಒಂದು ಈವಿಲ್ ಅದು ಲೋಕದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದು ಹೇಗೆ ಅಂದ್ರೆ ಒಂದು ಗುಂಪು ದೇವದೂತರು ಬಿದ್ದು ಹೋಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ಮನುಷ್ಯನನ್ನ ಉಂಟು ಮಾಡಿ ಮನುಷ್ಯನು ಪಾಪ ಮಾಡುವುದಕ್ಕಿಂತ ಮುಂಚೆಯೇ ಶೈತಾನನು ಮತ್ತು ಅವನ ಜೊತೆಯಲ್ಲಿ ಲೆಕ್ಕವಿಲ್ಲದಷ್ಟು ದೂತರು ಅವರುಗಳು ಕೂಡ ಬಿದ್ದು ಹೋಗಿದ್ರು. ಅದರಲ್ಲಿ ಸ್ವಲ್ಪ ಮಂದಿಯನ್ನ ಬಂಧನದಲ್ಲಿಟ್ಟಿದ್ರು, ಸ್ವಲ್ಪ ಮಂದಿಯನ್ನ ಸ್ವತಂತ್ರರಾಗಿ ಬಿಟ್ಟರು ಎಂಬುದನ್ನ ನಾವು ಯೂದಾಯನ ಪತ್ರಿಕೆಯಲ್ಲಿ 2ನೇ ಪೇತ್ರನ ಪುಸ್ತಕದಲ್ಲಿ ಎಲ್ಲ ನಾವು ನೋಡ್ತೇವೆ. ಆದ್ರೆ ಈ ಶೋಧನೆ ಅಥವಾ ಈ ಒಂದು ಕೆಟ್ಟ ಕಾರ್ಯ ಏನಂತ ಹೇಳಿದ್ರೆ ಅದುವೇ ಶೋಧನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದಕ್ಕೆ ಮನುಷ್ಯನಲ್ಲಿರುವ ಆ ಸ್ವಭಾವ ಇದು ಆದಾಮನು ಪಾಪ ಮಾಡಿದ ಮೇಲೆ ಮನುಷ್ಯನಲ್ಲಿ ಬಂದದ್ದು. ದೇವರು ಹೇಳಿರತಕ್ಕಂತ ಸಂಗತಿಗಳನ್ನ ಕೇಳಿಯೂ ಓದಿಯೂ ತಿಳಿದು ಅದೇ ರೀತಿ ಜೀವಿಸಲಿಕ್ಕೆ ಸಾಧ್ಯವಲ್ಲದೆ ಅವುಗಳನ್ನ ಉಲ್ಲಂಘಿಸಬೇಕು ಎಂಬ ಒಂದು ಪ್ರೇರಣೆ ದೇವರು ಹೇಳ್ತಾ ಇದ್ದಾನೆ. ಒಂದು ಮಾತು ಉದಾಹರಣೆಗೆ, ಪುರುಷನು ಪುರುಷನ ಹಾಗೆ ಇರಬೇಕು, ಸ್ತ್ರೀ ಸ್ತ್ರೀಯಾಗಿರಬೇಕು. ಧರ್ಮೋಪದೇಶ ಕಾಂಡದಲ್ಲಿ ದೇವರು ಅದನ್ನ ಹೇಳಿದ್ದಾನೆ. ಪುರುಷನ ವಸ್ತ್ರ ಸ್ತ್ರೀ ಹಾಕಬಾರದು, ಸ್ತ್ರೀಯ ವಸ್ತ್ರ ಪುರುಷನು ಹಾಕಬಾರದು. ಈಗಿನ ಬೆಂಗಳೂರು ಸಿಟಿಯಲ್ಲಿ ಅನೇಕ ಯೌವನಸ್ಥರನ್ನ ನೋಡುವಾಗ ಹಿಂದುಗಡೆಯಿಂದ ನೋಡುವಾಗ ಅವನು ಸ್ತ್ರೀಯೋ ಪುರುಷನೋ ಎಂಬುದಾಗಿ ನಮಗೆ ಅರ್ಥವಾಗುವುದಿಲ್ಲ. ಅವನು ಕೂದಲು ಬೆಳೆದು ಅದನ್ನ ಕಟ್ಟಿ ಇನ್ನು ಕಿವಿಯಲ್ಲಿ ತೂತು ಮಾಡಿ ಏನನ್ನು ಹಾಕಿ ಸ್ತ್ರೀಯೋ ಪುರುಷನೋ ಎಂಬುದಾಗಿ ಗೊತ್ತಿಲ್ಲ. ಅಂದ್ರೆ ದೇವರು ಯಾವುದನ್ನು ಮಾಡಬಾರದು ಎಂಬುದಾಗಿ ಹೇಳಿದನೋ ಅದನ್ನ ಮಾಡಬೇಕು ಎಂಬ ಒಂದು ಪ್ರೇರಣೆ, ಆ ಒಂದು ಪ್ರಚೋದನೆ ಮನುಷ್ಯನಲ್ಲಿ ಆಳವಾಗಿದೆ. ವಿಶ್ವಾಸಿಗಳಾದ ನಾವುಗಳು ಕೂಡ ದೇವರು ಯಾವುದನ್ನ ಮಾಡಬಾರದು ಎಂಬುದಾಗಿ ಹೇಳುವುದು ಅದನ್ನ ಮಾಡಬೇಕು ಎಂಬ ಪ್ರೇರಣೆ ನಮ್ಮಲ್ಲಿದೆ. ಇದನ್ನು ಪೌಲನು ರೋಮ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ರೋಮ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ನಾನು ಒಳ್ಳೆಯದನ್ನ ಮಾಡಬೇಕು ಎಂಬುದಾಗಿ ನನಗೆ ಆಸೆ ಇದೆ, ಆದ್ರೆ ಆಗುತ್ತಾ ಇಲ್ಲ ಎಂಬುದಾಗಿ ಅವನು ಹೇಳುವುದನ್ನ ನಾವು ನೋಡ್ತೇವೆ. ಈಗ ಈ ಒಂದು ಶೋಧನೆಯಲ್ಲಿ ಅವನು ಬಿದ್ದು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಸೈತಾನನ ತಂತ್ರದಲ್ಲಿ ಅವ್ವಳು ಆ ಹಣ್ಣನ್ನ ತಗೊಂಡು ತಿಂದಳು ಎಂಬುದಾಗಿ ನಾವು ನೋಡ್ತೇವೆ. ನಿಷೇಧಿಸಿದ ಆ ಹಣ್ಣನ್ನು ತಿಂದಳು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿಂದ ನಾವೊಂದು ಪಾಠವನ್ನ ಕಲಿಯಬೇಕು. ಅದೇನೆಂದರೆ ನಮ್ಮ ಶೋಧಕನು, ಅವನಿಗೆ ಹೆಸರೇ ಟೆಂಪ್ಟರ್ ಎಂಬುದಾಗಿ ಇದೆ, ಶೋಧಕನು ಎಂಬುದಾಗಿದೆ. ಅವನ ಶೋಧನೆಗೆ ಪರಿಮಿತಿಗಳು ಉಂಟು ಎಂಬುದಾಗಿ ನಾವು ನೋಡ್ತೇವೆ. ವಿಶ್ವಾಸಿಗಳ ಒಂದು ಕಾರ್ಯವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೈತಾನನು ಒಬ್ಬ ವಿಶ್ವಾಸಿಯನ್ನು ಶೋಧಿಸುವುದಕ್ಕೆ ಸಾಧ್ಯತೆ ಇದೆ. ಪಾಪವನ್ನು ಮಾಡುವುದಕ್ಕೆ ಅವನು ಫೋರ್ಸ್ ಮಾಡ್ತಾನೆ. ಆದರೆ ನಮ್ಮನ್ನು ಪಾಪ ಮಾಡಲೇಬೇಕು ಎಂಬ ಸ್ಥಿತಿಗೆ ತರಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಅವನು ನಮ್ಮನ್ನು ಶೋಧಿಸುತ್ತಾನೆ, ಒತ್ತಾಯ ಮಾಡ್ತಾನೆ, ಅನೇಕ ಸಂಗತಿಗಳನ್ನ ಅವನು ತರ್ತಾನೆ. ಆದರೆ ಪಾಪ ಮಾಡಬೇಕೆಂಬ ಒಂದು ಸ್ಥಿತಿ ಇಲ್ಲ. ಪಾಪ ಮಾಡದೆ ನಾವು ಇರಬಹುದು. ಈಗ ಆದಾಮಳು ಆ ಹಣ್ಣನ್ನು ತಿನ್ನಬೇಕೆಂಬ ಅಗತ್ಯ ಇರಲಿಲ್ಲ. ಅದು ಅವಳು ವಿಲ್ಫುಲ್ ಆಗಿ, ಅಂದ್ರೆ ಸ್ವಂತ ಇಷ್ಟದ ಪ್ರಕಾರ ಬೇಕಂತಲೇ ತಗೊಂಡಿದ್ದದು. ಬೇಕಂತಲೇ ಅವಳು ಅದನ್ನು ಮಾಡಿದ್ಳು. ಮಾತ್ರವಲ್ಲ, ಆ ಪಾಪದ ಪ್ರಭಾವ, ಪಾಪದ ಶಕ್ತಿ ಆಗಲೇ ಇತ್ತು ಎಂಬುದಕ್ಕೆ ಉದಾಹರಣೆಯೇ ಅವಳು ಹೇಳಿದಂತಹ ಸುಳ್ಳು. ಪಾಪ ಮಾಡುವುದಕ್ಕಿಂತ ಮುಂಚೆಯೇ ಸೈತಾನನು ಮತ್ತೆ ದೆವ್ವಗಳು, ಅದರ ಬಿದ್ದು ಹೋದ ದೂತರುಗಳು, ಅವರ ಪ್ರಭಾವ ಅಲ್ಲಿ ಇತ್ತು ಎಂಬುದಕ್ಕೆ ಉದಾಹರಣೆಯೇ
ಪಾಪದಲ್ಲಿ ಅವಳು ಬೀಳುವುದಕ್ಕಿಂತ ಮುಂಚೆಯೇ ಅವಳು ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾದಳು ಎಂಬುದು ಉದಾಹರಣೆಗೆ ಅಲ್ಲಿ ಒಂದು ಸುಳ್ಳು ಹೇಳುವುದನ್ನು ನಾವು ನೋಡ್ತೇವೆ. ಅದೇನೆಂದರೆ ಶೈತಾನನು ಅಥವಾ ಹಾವು ಕೇಳುವಾಗ ಅವಳು ಹೇಳುವಂತ ಮಾತು, ಇದು ತಿನ್ನಲೂಬಾರದು, ಆ ಮರವನ್ನ ಮುಟ್ಟಲೂಬಾರದು ಎಂಬುದಾಗಿ ದೇವರು ಹೇಳಿದ್ದಾನೆ ಎಂಬ ಸುಳ್ಳನ್ನು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಇದಕ್ಕೆ ಕಾರಣ ಪಾಪದ ಪ್ರಭಾವ ಅಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಪಾಪ ಮಾಡಿದ ಮೇಲೆ ಆದಾಮನು ಸಹ ಅವಳನ್ನು ಅನುಗಮಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಪಾಪದ ನಿಮಿತ್ತವೇ ಒಂದು ಮಹಾ ದುರಂತ ಉಂಟಾಯಿತು. ಅವರು ಪಾಪ ಮಾಡಿದಾಗ ದೇವರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರೋಮಪುರದಾಗ 5:12 ನಾವು ನೋಡ್ತೇವೆ. ಅದೇ ನೋಡಿದ್ವಲ್ಲ, ಒಬ್ಬ ಮನುಷ್ಯನಿಂದ ಪಾಪವು, ಆ ಪಾಪದಿಂದ ಮರಣವು ಈ ಲೋಕಕ್ಕೆ ಬಂತು. ಇದು ಅವರಿಗೂ ಅವರ ಸಂತತಿಗೂ ಒಂದು ಬಾಧ್ಯತೆಯಾಗಿ ಪರಿಣಮಿಸಿತ್ತು. ಮರಣ ಸಂಭವಿಸಿತ್ತು. ಅವರು ದೇವರ ಸನ್ನಿಧಾನದಿಂದ ಓಡಿ ಹೋಗಬೇಕಾಗಿತ್ತು. ಇವತ್ತು ಅದುವೇ ಸ್ಥಿತಿಯಾಗಿದೆ. ಪಾಪದ ಸಂಬಳವು ಅದು ಮರಣವಾಗಿದೆ. ದೇವರು ಅವತ್ತೇ ಹೇಳಿದ್ರು, ಪಾಪ ಅಂದ್ರೆ ಏನು? ದೇವರು ಹೇಳಿದ್ದನ್ನ, ದೇವರು ಮಾಡಬೇಕು ಎಂಬುದಾಗಿ ಹೇಳುವುದನ್ನ, ದೇವರ ವಾಕ್ಯದಲ್ಲಿ ದೇವರು ಮಾಡಬೇಕೆಂಬುದಾಗಿ ಹೇಳಿದನ್ನ ಮಾಡದೇ ಇರುವುದು, ದೇವರು ತನ್ನ ವಾಕ್ಯದಲ್ಲಿ ಮಾಡು ಎಂಬುದಾಗಿ ಹೇಳಿದನ್ನ ಮಾಡದೇ ಇರುವುದು ಪಾಪವಾಗಿದೆ. ಮಾಡು ಎಂಬುದಾಗಿ ಹೇಳಿದನ್ನ ಮಾಡದೇ ಇರುವುದು, ದೇವರು ತನ್ನ ಪುಸ್ತಕದಲ್ಲಿ ತನ್ನ ವಾಕ್ಯದಲ್ಲಿ ತನ್ನ ಮಕ್ಕಳು ಏನೇನು ಮಾಡಬೇಕು ಏನೇನು ಮಾಡಬಾರದು ಎಂಬುದಾಗಿ ಹೇಳಿದ್ದಾನೆ. ಅದನ್ನೇ ನಾವು ಸತ್ಯವೇದ ಅಧ್ಯಯನದ ಮೂಲಕ, ಬೈಬಲ್ ಸ್ಟಡಿಯ ಮೂಲಕ ನಾವು ಹೇಳುವಂತದಾಗಿದೆ. ಸೊ ಅದನ್ನ ಮಾಡುವುದೇ ಪಾಪವಾಗಿದೆ. ಆದ್ರೆ ನಮ್ಮ ಕರ್ತನು ಪಾಪ ಮಾಡಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪ ಮಾಡಲಿಲ್ಲ. ಆತನು ಶಿಲುಬೆಯ ಮರಣದ ತನಕ ತನ್ನ ತಂದೆಯ ಮಾತಿಗೆ ವಿಧೇಯನಾದನು. ತಂದೆ ಹೇಳಿದ್ದನ್ನ ಒಂದನ್ನು ಸಹ ಆತನು ನಿಷೇಧಿಸಲಿಲ್ಲ ಅಥವಾ ಅದಕ್ಕೆ ಅವಿಧೇಯತ್ವವನ್ನು ತೋರಿಸಲಿಲ್ಲ. ಆ ಕಲ್ವಾರಿ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಗೆದಸೆಮನೆ ತೋಟದಲ್ಲಿ ಆ ಯಾತನೆಯ ಸಮಯದಲ್ಲೂ ಕೂಡ ಆತನು ಹೇಳಿದಂತ ಮಾತು ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಎಂಬುದಾಗಿ ವಿಧೇಯತೆಯನ್ನ ನಾವು ಕಲಿತುಕೊಳ್ಳಬೇಕು. ಆದರೆ ಇವತ್ತಿನ ಸ್ಥಿತಿ ಏನು? ಇವತ್ತಿನ ಸ್ಥಿತಿ ಧೈರ್ಯವಾಗಿ, ಸ್ವಲ್ಪನೂ ಭಯವಿಲ್ಲದೆ ದೇವರೊಬ್ಬ ಇದ್ದಾನೆ, ದೇವರು ಪಾಪವನ್ನ ದ್ವೇಷಿಸುತ್ತಾನೆ, ಈ ಪಾಪಕ್ಕೆ ಶಿಕ್ಷೆ ಇದೆ, ಮಾಡುವುದನ್ನ ಉಣ್ಣಲೇಬೇಕು ಎಂಬ ಅರಿವಿಲ್ಲದೆ ಬೇಕಂತಲೇ ಪಾಪ ಮಾಡುವಂತ ಸ್ಥಿತಿ. ಅದು ಮಾಡದೆ ಇರುವುದಕ್ಕಾಗಿಯೇ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟಿರೋದು. ಪವಿತ್ರಾತ್ಮನನ್ನು ದೇವರು ನಮ್ಗೆ ಕೊಟ್ಟಿರೋದು ಈ ಪಾಪವನ್ನು ನಾವು ಮಾಡದೆ ಇರುವುದಕ್ಕಾಗಿ. ಈ ಸುವಾರ್ತೆ ಕೇಳಿ ಪಾಪ ಪರಿಹಾರಿಯಾದ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೇ ಇರುವ ಒಂದು ಆತ್ಮಕ್ಕೆ ನಿತ್ಯ ಮರಣ ಇದೆ ಎಂಬುದನ್ನು ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆತನಿಗೆ ಮೆಚ್ಚುಗೆಯಾದ ಒಂದು ಜೀವಿತವನ್ನ ಜೀವಿಸಿ ನಾವು ಆತನ ಜೊತೆ ಬಾಳಬಹುದು. ಅಥವಾ ನಾವು ಆತನನ್ನು ಅಂಗೀಕರಿಸದೆ ಆತನ ಮಾತಿಗೆ ವಿಧೇಯರಾಗದೆ ಪಾಪದಲ್ಲಿ ಇದ್ದುಕೊಂಡು ನಿತ್ಯ ನರಕಕ್ಕೆ ನಾವು ಹೋಗಬಹುದು. ಪ್ರಕಟಣೆ 20ನೇ ಅಧ್ಯಾಯ 11-15. ಪ್ರಕಟಣೆ 20, 11-15. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು, ಅದರ ಮೇಲೆ ಕೂತಿದಾತನನ್ನು ಕಂಡನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವ ಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನ ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು.
ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಈಗ ದೇವರು ತನ್ನ ಮಹಾ ಕರುಣೆಯಿಂದ ಈ ಒಂದು ಶಿಕ್ಷೆಯಿಂದ ಬಿಡಿಸುವುದಕ್ಕಾಗಿಯೇ ಇಲ್ಲಿ ಆತನು ನರವತಾರ ಎತ್ತಿ ಮನುಷ್ಯಾವತಾರವನ್ನು ತಾಳಿ ವಾಕ್ಯವೆಂಬವನು ನರವತಾರವಾಗಿ ಈ ಲೋಕದಲ್ಲಿ ಜೀವಿಸಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾದದ್ದನು. ಈಗ ಇದರ ಸೂಚನೆ ಆದಿಕಾಂಡದಲ್ಲೇ ಅವರಿಗೆ ದೇವರು ತೋರಿಸಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಒಂದು ಪ್ರಾಣಿಯನ್ನ ಕೊಂದು ಆ ಪ್ರಾಣಿಯ ಚರ್ಮದಿಂದ ಅವರ ಬೆತ್ತಲೆತನವನ್ನ, ಅವರ ನಗ್ನತೆಯನ್ನ ದೇವರು ಮುಚ್ಚಿದನು ಎಂಬುದಾಗಿ ನಾವು ನೋಡ್ತೇವೆ. ಮೊಟ್ಟ ಮೊದಲನೆಯ ಯಜ್ಞ ಅಲ್ಲಿ ನಡೆಯಿತು. ಮೊಟ್ಟ ಮೊದಲು ರಕ್ತವನ್ನು ಅಲ್ಲಿ ಸುರಿಸಲ್ಪಟ್ಟಿತ್ತು. ಅದು ಆಗಲೇಬೇಕಾಗಿಲ್ಲ, ಆ ಕೊಲೆ ಆಗಲೇಬೇಕಾಗಿರ್ಲಿಲ್ಲ. ಅದರ ಪಾಪದ ನಿಮಿತ್ತ ದ ಫಸ್ಟ್ ಕಿಲ್ಲಿಂಗ್ ಅಥವಾ ಮೊದಲನೆಯ ಬಲಿ, ಮೊದಲನೆಯ ರಕ್ತ ಸುರುವಿಕೆಯನ್ನು ಅಲ್ಲಿ ನಡೆದದನ್ನು ನಾವು ನೋಡ್ತೇವೆ. ಈ ಏದೆನ್ ತೋಟದ ಡಿಲೈಟ್ ಅಥವಾ ಸಂತೋಷದಿಂದ, ಆಶೀರ್ವಾದದಿಂದ, ಹರ್ಷದಿಂದ ಅವರು ಹೊರಗಡೆ ಹೋಗಬೇಕಾಗಿತ್ತು. ದೇವರು ಅವರ ಮೇಲೆ ಕರುಣೆ ಇಟ್ಟು ಅವರಿಗೆ ವಸ್ತ್ರವನ್ನು ಕೊಟ್ಟನು. ಆದರೆ ಅವರು ಏದೆನ್ ತೋಟವು ಅವರಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆ ತೋಟವನ್ನ ಕಾಯುವುದಕ್ಕಾಗಿ ಕೆರೂಬನ್ನು ಮತ್ತು ಕೆರೂಬೆಂಬ ದೂತರನ್ನು ದೇವರಲ್ಲಿ ಇಟ್ಟದನ್ನು ನಾವು ನೋಡ್ತೇವೆ. ಯಾಕೆ? ಅವರು ಆ ಹಣ್ಣನ್ನು ತಿಂದು ಆ ಪಾಪಾವಸ್ಥೆಯಲ್ಲಿ ನಿರಂತರವಾಗಿ ಇರಬಾರದು ಎಂಬುದಕ್ಕಾಗಿ. ಆ ತರ ಇದ್ದಿದ್ರೆ ಏನಾಗ್ತಿತ್ತು? ಎಲ್ಲೋ ಯಾವೊಬ್ಬ ಮನುಷ್ಯನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅವನು ಪಾಪಾವಸ್ಥೆಯಲ್ಲೇ ಈ ಭೂಮಿಯಲ್ಲಿ ಬದುಕಬೇಕಾಗಿತ್ತು. ಪಾಪದ ಪರಿಣಾಮವಾದ ಎಲ್ಲಾ ಸಂಗತಿಗಳನ್ನು ಅನುಭವಿಸಬೇಕಾಗಿತ್ತು. ಈಗ ಈ ಲೋಕವನ್ನು ನೋಡುವ ನಮಗೆ, ಕಷ್ಟಗಳನ್ನು ಅನುಭವಿಸುವ ನಮಗೆ ಒಂದು ನಿರೀಕ್ಷೆ ಇದೆ. ಅದೇ ಒಂದು ದಿವಸ ದೇಹವನ್ನು ಬಿಟ್ಟು ಹೋಗ್ತೇವೆ. ಒಂದು ದಿವಸ ನನ್ನ ಕರ್ತನು ಬಂದು ನನ್ನನ್ನು ಕರೆದೊಯ್ಯುತ್ತಾನೆ. ಆದರೆ ಅವರು ಆ ಜೀವ ವೃಕ್ಷವನ್ನು ತಿಂದಿದ್ದರೆ ಈಗ ಯಾವ ಸ್ಥಿತಿಯಲ್ಲಿ ಈ ಲೋಕ ಇದೆಯೋ ಇದೇ ಸ್ಥಿತಿಯಲ್ಲಿ ಈ ಲೋಕ ಮುಂದುವರಿಬೇಕಾಯಿತು, ಜನರು ಮುಂದುವರಿಬೇಕಾಯಿತು. ಅದಕ್ಕಾಗಿ ದೇವರವರನ್ನು ಹೊರಗೆ ಹಾಕಿ ಮತ್ತೆ ಬಂದು ಜೀವ ವೃಕ್ಷದ ಹಣ್ಣನ್ನು ತಿನ್ನಬಾರದು ಎಂಬುದಕ್ಕಾಗಿ ಅಲ್ಲಿ ಕಾವಲಿಟ್ಟಿರುವುದನ್ನು ನಾವು ನೋಡ್ತೇವೆ. ಇದನ್ನ ನಾನು ಆಗಲೇ ಹೇಳಿದ ರೋಮಾಪುರದವರಿಗೆ 7:24-25 ಪೌಲ ಅದನ್ನು ಅನುಭವಿಸಿದ. ಅದೇ ಪಾಪ ಮಾಡಬೇಕೆಂಬ ಆ ಒಂದು ಪ್ರೇರಣೆ. ಈಗ ದೇವರು ತನ್ನ ಮಹಾ ಕರುಣೆಯಿಂದ ಒಬ್ಬ ರಕ್ಷಕನನ್ನ ಈ ಲೋಕಕ್ಕೆ ಕಳಿಸಿದನು. ಆತನೇ ನಮ್ಮ ಕುರಿಮರಿ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿ ಮೊದಲನೆಯ ಆ ಒಂದು ನಿಷ್ಕಳಂಕ ಕಾಲಘಟ್ಟವು ಮುಗಿತು ಎಂಬುದಾಗಿ ನಾವು ನೋಡ್ತೇವೆ. ಇದರ ಸಾರಾಂಶವನ್ನು ನಾವು ಒಂದು 7 ಪಾಯಿಂಟ್ ಇಂದ ಹೇಳ್ತೇನೆ. ಯಾರಾದರೂ ನೋಟ್ ಮಾಡುವವರ ನೋಡ್ಬೋದು. ದ ಕ್ರಿಯೇಷನ್ ಆಫ್ ಮ್ಯಾನ್, ಮನುಷ್ಯನ ಸೃಷ್ಟಿ. ಪಾಪ ಇಲ್ಲದ ಮನುಷ್ಯನ ಸೃಷ್ಟಿಯನ್ನು ಆದಿಕಾಂಡ 1:26, 27 ಮತ್ತು 2:7, ಯೆಶಯ್ಯ 45:12 ನಾವು ನೋಡ್ತೇವೆ. ಎರಡನೇದಾಗಿ ಕ್ರಿಯೇಷನ್ ಆಫ್ ವುಮನ್, ಸ್ತ್ರೀಯು ಅವನ ಸಂಗಾತಿಯನ್ನ ಸೃಷ್ಟಿಸಿದನ್ನ 2ನೇ ಅಧ್ಯಾಯ 21-24 ನಾವು ನೋಡ್ತೇವೆ. ಮೂರನೇದಾಗಿ ಅವರನ್ನ ಪಾಪ ಇಲ್ಲದವರಾಗಿ ಸೃಷ್ಟಿಸಿದನು 1:27, 2:25. ಅವರನ್ನು ಏದೇನ್ ತೋಟದಲ್ಲಿ ಹಾಕಿದ್ರು 2ನೇ ಅಧ್ಯಾಯ 8-15. ಸರಳವಾದ ವಿಧೇಯತ್ವದ ಶೋಧನೆ ಅವರಿಗೆ ಬಂತು. ಸರಳವಾದ ವಿಧೇಯತ್ವ, ಎಲ್ಲ ತಿನ್ನಬಹುದು, ಒಂದೇ ಒಂದು ಸಂಗತಿ ಅವರು ಕಾಪಾಡಿದರೆ ಸಾಕು. ಇವತ್ತು ನಾವು ಅನೇಕ ಸಂಗತಿಗಳನ್ನ ಮಾಡಬಾರದು ಎಂಬುದಾಗಿ ನಾವು ಕಾಪಾಡಬಾರದು. ಇವತ್ತು ನಮಗೆ ಇದೆ ಆಜ್ಞೆ ಇದೆ. ಅನೇಕ ಸಂಗತಿಗಳನ್ನ ನಾವು ಮಾಡುವಂತಿಲ್ಲ, ಅನೇಕ ಕಾರ್ಯಗಳನ್ನ ನಾವು ಮಾಡುವಂತಿಲ್ಲ, ಹೇಳುವಂತಿಲ್ಲ, ನೋಡುವಂತಿಲ್ಲ, ಯೋಚನೆ ಮಾಡುವಂತಿಲ್ಲ. ಆದ್ರೆ ಅವತ್ತು ಅವರಿಗೆ ಒಂದೇ ಒಂದು ಪಾಲಿಸಿದ್ರೆ ಸಾಕಿತ್ತು. ಅದೇನೆಂದರೆ ಆ ಹಣ್ಣನ್ನು ತಿನ್ನದೇ ಇದ್ರೆ ಸಾಕು. ಇದೇ ಶೋಧನೆಯನ್ನು ನಾವು ಆದಿಕಾಂಡದಲ್ಲೇ ಆದ ಅದೇ ಶೋಧನೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನಿಗೂ ಆಯಿತು ಎಂಬುದಾಗಿ ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇ ತರಹದ ಶೋಧನೆ ಅದು ಅನೇಕ ಸಂದೇಶಗಳಲ್ಲಿ ನೀವು ಕೇಳಿರ್ಬಹುದು. ಅದರಿಂದ ನಾನು ಅದನ್ನ ವಿವರಿಸಲು ಹೋಗ್ತಾ ಇಲ್ಲ. ಆಮೇಲೆ 7ನೇದಾಗಿ ನಾವು ಮನುಷ್ಯನ ಬೀಳುವಿಕೆಯನ್ನ ನಾವು ನೋಡ್ತೇವೆ. ಒಂದು ವಾಕ್ಯ 2 ವಾಕ್ಯವನ್ನು ಒಂದು ವಾಕ್ಯ ಓದೋಣ. 1 ತಿಮೋತಿ 2:14. 1 ತಿಮೋತಿ 2:14. ಎರಡನೇದಾಗಿ ಫಿಸಿಕಲ್ ಅಂಡ್ ಸ್ಪಿರಿಚುವಲ್ ಡೆತ್, ಆತ್ಮೀಯ ಮತ್ತು ಶಾರೀರಿಕ ಮರಣ. ಅವಳು ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದರೂ ಸ್ತ್ರೀಯರು
ಓಕೆ, ಈಗ ಮೊದಲು ಪಾಪ ಮಾಡಿದ್ದು ಯಾರು ಎಂಬುದಾಗಿ ನಾವು ಅಲ್ಲಿ ನೋಡ್ತೇವೆ. ಎಂಟನೇದಾಗಿ ಈ ಒಂದು ಪಾಪದ ನಿಮಿತ್ತ ಶಾರೀರಿಕ ಮತ್ತು ಮಾನಸಿಕ ಆತ್ಮೀಕ ಮರಣವನ್ನು ಸಂಭವಿಸುವುದನ್ನು ನಾವು ಆದಿಕಾಂಡದಲ್ಲಿ ನೋಡ್ತೇವೆ. 2 ವಾಕ್ಯವನ್ನು ಓದೋಣ. ಆದಿಕಾಂಡ 2:17. ಆದಿಕಾಂಡ 2:17. ಜೆನಿಸಸ್ 2:17. ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಇದು ಆತ್ಮೀಯ ಮರಣ. 3:19. ಆದಿಕಾಂಡ 3:19. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಇದು ಶಾರೀರಿಕ ಮರಣವನ್ನು ಸೂಚಿಸುತ್ತದೆ. ಮತ್ತೆ ನಾವು ನೋಡ್ತೇವೆ, ಅವಿಧೇಯತ್ವವನ್ನು ದೇವರೊಟ್ಟಿಗಿದ್ದ ಅನ್ಯೋನ್ಯತೆಯು ಮುರಿದು ಹಾಕಲ್ಪಟ್ಟಿತ್ತು. ಅದು ಆದಿಕಾಂಡ 3:8-10 ಓದೋದು ಬೇಡ, ಸಮಯ ಇಲ್ಲ. ಈ ಪಾಪದ ಪರಿಣಾಮ ಏನಾಗಿತ್ತು? ದ ಕರ್ಸ್. ಅದುವೇ 3:14-15 ನಾವು ಆಗಲೇ ಓದಿದ್ದೆವು. ಈಗ ಒಂದು ವಾಗ್ದಾನ, ಅದೇ ನಾವು ನೋಡಿದ್ದು 3:21. ಆದಿಕಾಂಡ 3:21 ಓದಿ. ಆದಿಕಾಂಡ 3:21 ವಾಗ್ದಾನ. ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು ಮತ್ತು ಸಾಕು. ಇದು ಬರ್ಲಿಕ್ಕಿರುವ ರಕ್ಷಕನ ಒಂದು ಸೂಚನೆಯಾಗಿ ದೇವರು ಅಲ್ಲಿ ಅದನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. 11ನೇದಾಗಿ ಅವರನ್ನು ತೋಟದಿಂದ ಹೊರಗೆ ಹಾಕಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿ ಮೊದಲನೆಯ ಆ ಒಂದು ಯುಗವು ಅದು ಮುಕ್ತಾಯವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದು ಇನ್ನೂ ಸ್ವಲ್ಪ ಇದೆ, ಸಮಯ ಇದಾದ ಸ್ವಲ್ಪ ಅರ್ಜೆಂಟ್ ಆಗಿ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ದೇವರ ಚಿತ್ತವಾದರೆ ನಾನು ಇವತ್ತೇ ಅದನ್ನು ಮುಗಿಸಬೇಕೆಂಬುದಾಗಿ ನೋಡಿದೆ. ಆದರೆ ಅದನ್ನು ಇನ್ನೂ ಸ್ವಲ್ಪ ವಿಶಾಲವಾಗಿ ಹೇಳಬೇಕು. ಬರುವ ದಿವಸದಲ್ಲಿ ನಾವು ಅದನ್ನು ಹೇಳೋಣ. ಸೊ ಈ ಸಾರಾಂಶವು ಇದು ಆಗಿದೆ. ಸೊ ದೇವರ ಆದಿಯಲ್ಲಿ ಎಲ್ಲವನ್ನು ಸೃಷ್ಟಿಸಿದನು. ಮತ್ತೆ ಆಮೇಲೆ ಒಂದು ದುರಂತ ಸಂಭವಿಸಿತು. ಅದರ ನಿಮಿತ್ತವಾಗಿ ತೋಗು ಬೋಹು ಆಯಿತು. ಅಂದರೆ ದೇವರ ಸೃಷ್ಟಿಯು ಅದು ಅವ್ಯವಸ್ಥೆಯಿಂದ ಕೂಡಿತು. ಆಮೇಲೆ ದೇವರು ಎಲ್ಲವನ್ನು ಯಥಾಸ್ಥಾನದಲ್ಲಿ ಸರಿಪಡಿಸುವುದನ್ನು ನೋಡ್ತೇವೆ. ಆ 6 ದಿವಸದಲ್ಲಿ ಮತ್ತೊಂದು 2 ಸೃಷ್ಟಿಯನ್ನು ನೋಡ್ತೇವೆ. ಸಮುದ್ರದಲ್ಲಿರುವ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು, ಸಮುದ್ರದಲ್ಲಿರುವ ಮೀನುಗಳು, ಮತ್ತೆ ಎಲ್ಲಾ ಚಲಿಸುವ ಜೀವಗಳು ದೇವರು ಸೃಷ್ಟಿಸಿದನು. ಅಂತಿಮವಾಗಿ ಮನುಷ್ಯನನ್ನು ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಅವರು ಪಾಪ ಇಲ್ಲದವರಾಗಿ ದೇವರವರನ್ನು ಸೃಷ್ಟಿಸಿದನು. ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಿದನು. ದೇವರ ಸ್ವರೂಪದಲ್ಲಿ ಅವರನ್ನು ಸೃಷ್ಟಿಸಿದನು. ಆಮೇಲೆ ಅವರು ಪಾಪ ಮಾಡಿದಾಗ ಅವರ ರೂಪವು ಬದಲಾಯಿತು. ಅವರ ಆ ಮಹಿಮೆ ಅವರನ್ನು ಬಿಟ್ಟು ಹೋಯಿತು. ಅವರಿಗೆ ಮರಣ ಸಂಭವಿಸಿತು. ಆದರೆ ದೇವರು ಕರುಣಾಮಯನಾದ್ದರಿಂದ ಆ ಜೀವವೃಕ್ಷದ ಹಣ್ಣನ್ನು ತಿನ್ನದೆ ಅವರನ್ನು ತಡೆದನು ಎಂಬುದು ಮಾತ್ರವಲ್ಲ, ಒಂದು ಕುರಿಯನ್ನು ಕೊಂದು ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸಿ ಬರ್ಲಿಕ್ಕಿರುವ ರಕ್ಷಕನ ಸೂಚನೆಯನ್ನು ಅಲ್ಲಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಕಾಲ ಪರಿಪೂರ್ಣವಾದಾಗ ಆತನು ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಅನೇಕರು ಯೋಚನೆ ಮಾಡ್ತಾರೆ, ದೇವರಿಗೆ ರೂಪ ಇಲ್ಲ, ದೇವರಿಗೆ ರೂಪ ಇಲ್ಲ, ದೇವರಿಗೆ ರೂಪ ಇಲ್ಲ. ಆದ್ರೆ ಆ ದೇವರಲ್ಲಿ ಯೇಸು ಕ್ರಿಸ್ತನಿದ್ದನು. ಯೇಸು ಕ್ರಿಸ್ತನಿಗೆ ಆ ರೂಪ ಯಾರಿಂದ ದೊರಕಿತ್ತು? ಯೇಸು ಕ್ರಿಸ್ತನಿಗೆ ಆ ಒಂದು ಮನುಷ್ಯನ ರೂಪ ಯಾರ ಬೀಜದಿಂದ ದೊರಕಿತು? ಇದಕ್ಕೆ ನನಗೆ ಉತ್ತರ ಕೊಡ್ಬೇಕು. ಯಾರಾದರೂ ನಾನು ಹೇಳಿದನ್ನ ಪ್ರಶ್ನಿಸುವುದಾದರೆ ನೀವು ನನಗೆ ಅದಕ್ಕೆ ಉತ್ತರ ಕೊಡಿ. ಈ ಒಂದು ಮೊದಲನೆಯ ಯುಗ ಅದು ಇಲ್ಲಿ ಮುಕ್ತಾಯವಾಗಲಿಲ್ಲ. ಮುಂದಿನ ಸಾರಿ ಇನ್ನು ಸ್ವಲ್ಪ ಹೇಳಿ 2ನೆಯ ಯುಗದ ಕಡೆ ನಾವು ಹೋಗೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.